ಹಲೋ ಬ್ಯೂಟಿಫುಲ್ ಬರ್ಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸ್ಪಿರಿಚುವಲ್ ಬರ್ಡ್ ಟಾರೋಟ್. ನಾನು ನಯನ. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತು ಇನ್ನೊಂದು ಪಿಕಾ ಸ್ಟೋನ್ ಇಟ್ಕೊಂಡು ಬಂದಿದ್ದೀನಿ. ಸೊ ನಿಮ್ಮ ಮುಂದೆ 2 ಸ್ಟೋನ್ಸ್ ಇದೆ. ಸೊ ಆಪ್ಷನ್ ನಂಬರ್ ಓಕೆ. ಇವತ್ತಿನ ರೀಡಿಂಗ್ ಏನು ಅಂತ ಮೊದಲು ಹೇಳ್ತೀನಿ. ಇವತ್ತಿನ ರೀಡಿಂಗ್ ಏನು ಅಂತಂದರೆ, ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಿಂದ ನಿಮಗೇನು ಗೈಡೆನ್ಸ್ ಇದೆ ಅಂತಂದರೆ, ನಮಗೆ ಒಳಗಡೆ ಒಂದು ಮನಸ್ಸಿರುತ್ತೆ ಅಲ್ವಾ. ಸೊ ಆ ಮನಸ್ಸಿನ ಒಳಗಡೆಯಿಂದ ನಮಗೆ ಏನು ಗೈಡೆನ್ಸ್ ಇದೆ ಅನ್ನೋದನ್ನು ಇವತ್ತಿನ ರೀಡಿಂಗಲ್ಲಿ ನೋಡೋಣ. ಮೊದಲು ಅಂದ್ಕೊಂಡೆ ನಾನು ಕಲೆಕ್ಟಿವ್ ರೀಡಿಂಗ್ ಮಾಡ್ತೀನಿ ಅಂತ. ಸೊ ಆಮೇಲೆ ಅನಿಸ್ತು ಬೇಡ, ಕಲೆಕ್ಟಿವ್ ರೀಡಿಂಗ್ ಬೇಡ, ನಾನು ಪಿಕಾ ಕಾರ್ಡೇ ಮಾಡ್ತೀನಿ ಅಂತ ಹೇಳಿಬಿಟ್ಟು ಸೊ ನಿಮ್ಮ ಮುಂದೆ ಇಟ್ಕೊಂಡು ಬಂದಿದ್ದೀನಿ. ಆ್ಯಂಡ್ ಇವತ್ತಿನ ರೀಡಿಂಗಲ್ಲಿ ನಾನು ಕಾರ್ಡ್ಸ್, ಟ್ಯಾರೋ ಇರಬಹುದು, ಆಮೇಲೆ ಒರೆಕಲ್ ಇರ್ಬೋದು, ಅದೆರಡನ್ನ ಯೂಸ್ ಮಾಡ್ತಾ ಇಲ್ಲ. ನಾನು ಬರೀ UNO ಇಂದ ನಾನು ನನಗೇನು ಚಾನೆಲ್ಡ್ ಮೆಸೇಜ್ ಬಂದಿದೆ ನೋಡಿ, ಅದನ್ನ ನಾನು ಇದರಲ್ಲಿ ಬರೆದಿದ್ದೀನಿ. ಸೊ ಅದನ್ನ ಮಾತ್ರ ಇವತ್ತಿನ ರೀಡಿಂಗಲ್ಲೇ ನಾನು ಉಪಯೋಗ ಮಾಡ್ತಾ ಇದ್ದೀನಿ. ಸೊ ಐ ಹೋಪ್ ನಾನು ಹೇಳಿದ್ದು ನಿಮಗೆ ಅರ್ಥ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ. ಸೊ ಎಸ್, ನಿಮ್ಮ ಮುಂದೆ ಎಂದಿನಂತೆ ನಿಮ್ಮ ಮುಂದೆ ಇವತ್ತು ಬರೀ 2 ಆಪ್ಷನ್ಸ್ ಇದೆ. ಆಪ್ಷನ್ ನಂಬರ್ 1ಅಲ್ಲಿದೆ ಎಂಪ್ರೆಸ್, ಓಕೆ. ಆಪ್ಷನ್ ನಂಬರ್ 2ಅಲ್ಲಿದೆ ಆ್ಯಕ್ಷನ್. ಆಪ್ಷನ್ ನಂಬರ್ 2ಅಲ್ಲಿದೆ ಆ್ಯಕ್ಷನ್, ಆಪ್ಷನ್ ನಂಬರ್ 1ಅಲ್ಲಿದೆ ಎಂಪ್ರೆಸ್. ಸೊ ಎಸ್, ಸಿಗೋಣ ನಿಮ್ಮ ರೀಡಿಂಗಲ್ಲಿ. ಆಪ್ಷನ್ ನಂಬರ್ 1, ಯಾರು ಎಂಪ್ರೆಸ್ ಸ್ಟೋನನ್ನು ಚೂಸ್ ಮಾಡಿದ್ದೀರಾ, ಮೈಂಡ್ ಏನು ಹೇಳ್ತಾ ಇದೆ ಅಂತಂದರೆ, ಆಪ್ಷನ್ ನಂಬರ್ 1 ಸೊ ಕ್ರಿಯೇಟ್ ಮಾಡೋದಕ್ಕೆ ಹೇಳ್ತಾ ಇದೆ. ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಕ್ರಿಯೇಟ್ ಮಾಡೋದಕ್ಕೆ ಹೇಳ್ತಾ ಇದೆ. ನಿಮ್ಮಲ್ಲಿ ರಿಸೋರ್ಸಸ್ ಆಲ್ರೆಡಿ ಅವೈಲೇಬಲ್ ಇದೆ. ಆಪ್ಷನ್ ನಂಬರ್ 1 ಅದು ರಿಸೋರ್ಸಸ್ ಅಂದ ತಕ್ಷಣ ಅದು ಅಬಂಡೆನ್ಸೇ ಆಗಬೇಕು ಅಂತ ಇಲ್ಲ, ಅದು ಹಣನೇ ಆಗಬೇಕು ಅಂತ ಇಲ್ಲ. ಎಂಪ್ರೆಸ್ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ನಿಮ್ಮಲ್ಲಿ ರಿಸೋರ್ಸಸ್ ಇದೆ, ಸ್ಕಿಲ್ ಇದೆ, ಅದನ್ನ ಉಪಯೋಗ ಮಾಡೋದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ. ನೀವು ನಿಮ್ಮ ಜೊತೆ ಕನೆಕ್ಟ್ ಆಗೋದನ್ನು ಹೇಳ್ತಾ ಇದೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್. ಆ್ಯಂಡ್ ಇನ್ನೊಂದು ಏನು ಅಂತಂದರೆ, ನೀವು ಕ್ರಿಯೇಟ್ ಮಾಡ್ಬೋದು, ನೀವೇನಾದರೂ ಕ್ರಿಯೇಟ್ ಮಾಡ್ಬೋದು. ಸೊ ಆ ಒಂದು ಎನರ್ಜಿ ನನಗೆಲ್ಲಿ ಸಿಗ್ತಾ ಇದೆ. ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಆ ಥರ ಹೇಳ್ತಾ ಇದೆ. ನಿಮ್ಮ ಮನಸ್ಸು ಒಂದು ಹೊಸ ವಿಷಯನ ಶುರು ಮಾಡೋದಕ್ಕೆ ಹೇಳ್ತಾ ಇದೆ. ಆ್ಯಂಡ್ ಇನ್ನೊಂದೇನು ಅಂತಂದರೆ, ಲೈಕ್ ವ್ಯಾಲ್ಯೂ, ನಿಮಗೆ ನೀವು ವ್ಯಾಲ್ಯೂವನ್ನು ಕೊಡೋದಕ್ಕೆ ಇಲ್ಲಿ ಹೇಳ್ತಾ ಇದೆ. ಆ್ಯಂಡ್ ಇನ್ನೊಂದು ಏನು ಅಂತಂದರೆ, ಸೆಲ್ಫ್ ಲವ್, ಸೆಲ್ಫ್ ಕೇರ್, ಕಂಪ್ಯಾಷನ್, ಸಹಾನುಭೂತಿ ಆ್ಯಂಡ್ ಪ್ರೀತಿ ಜೊತೆ ಕನೆಕ್ಟ್ ಆಗೋದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ ಆಪ್ಷನ್ ನಂಬರ್ 1ಗೆ. ಆ್ಯಂಡ್ ಇನ್ನೊಂದು ಏನು ಅಂತಂದರೆ, ಆಪ್ಷನ್ ನಂಬರ್ 1 ನಿಮ್ಮ ವಿಸ್ಡಮ್, ನಿಮ್ಮಲ್ಲಿ ಬುದ್ಧಿವಂತಿಕೆ ಇದೆ ಅಲ್ಲ, ಅದನ್ನು ಉಪಯೋಗ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ. ಬಿಕಾಸ್ ಎಂಪ್ರೆಸ್ಸಲ್ಲಿ ಇನ್ನೊಂದು ಗುಣ ಇದೆ, ಏನು ಅಂತಂದರೆ ವಿಸ್ಡಮ್. ಅವ್ರು ನೋಡೋದಕ್ಕೆ ತುಂಬ ಶಾಂತ ಆ್ಯಂಡ್ ತುಂಬ ಕಂಪ್ಯಾಷನೇಟ್ ಆಗಿರ್ಬೋದು, ಬಟ್ ಅವ್ರ ಜೊತೆ ವಿಸ್ಡಮ್ ಕೂಡ ಇದೆ, ಅವರ ಜೊತೆ ಬುದ್ಧಿವಂತಿಕೆ ಕೂಡ ಇದೆ. ಎಂಪ್ರೆಸ್ ಆಗೋದು ಅಷ್ಟು ಸುಲಭದಲ್ಲಿ ಯಾರೂ ಎಂಪ್ರೆಸ್ ಆಗೋದಿಲ್ಲ, ರೈಟ್. ಬುದ್ಧಿ ಎರಡು ಹೇಳ್ತಾರಲ್ಲ, ಬ್ಯೂಟಿ ವಿತ್ ಬ್ರೈನ್. ಸೊ ಆ ಥರ ಎಂಪ್ರೆಸ್. ಸೊ ನಾವು ಮಿಸ್ ವರ್ಲ್ಡ್ ಇರ್ಬೋದು, ಮಿಸ್ ಯೂನಿವರ್ಸ್ ಇರ್ಬೋದು. ಸೊ ನಾವಾಗಲೂ ಹೇಳ್ತೀವಿ, ಯಾವಾಗಲೂ ನೀವು ನೋಡಿದರೆ ಕಾಮೆಂಟ್ಸಲ್ಲಿ ಬರೆದಿರ್ತಾರೆ ಬ್ಯೂಟಿ ವಿತ್ ಬ್ರೈನ್ಸ್ ಅಂತ. ಅಫ್ಕೋರ್ಸ್ ಎಂಪ್ರೆಸ್ ಆಗೇನಿದೆ ಬ್ಯೂಟಿ ವಿತ್ ಬ್ರೈನ್ಸ್. ಸೊ ನಿಮ್ಮಲ್ಲಿ ಕೂಡ ಒಂದು ಇದೆ, ನೀವೆಷ್ಟು ಚೆಂದ ಇದ್ದೀರಾ ಅಷ್ಟೇ ನೀವು ನಿಮ್ಮಲ್ಲಿ ಬುದ್ಧಿ ಕೂಡ ಇದೆ. ಸೊ ಅದನ್ನ ಚೆನ್ನಾಗಿ ಉಪಯೋಗ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ. ಓಕೆ, ಸ್ಟಾಪ್, ನೆವರ್ ಸ್ಟಾಪ್ ಆಗಬೇಡಿ, ಗಿವ್ ಅಪ್ ಆಗಬೇಡಿ, ಮುಂದೆ ಹೋಗೋದಕ್ಕೆಲ್ಲ ಹೇಳ್ತಾ ಇದೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್. ಆ್ಯಂಡ್ ಆದಷ್ಟು ಮ್ಯೂಸಿಕ್ ಜೊತೆ ಕನೆಕ್ಟ್ ಆಗೋದಕ್ಕೆಲ್ಲ ಹೇಳ್ತಾ ಇದ್ದಾರೆ, ಆದಷ್ಟು ಮದರ್ ನೇಚರ್ ಜೊತೆ ಕನೆಕ್ಟ್ ಆಗೋದಕ್ಕೆಲ್ಲ ಹೇಳ್ತಾ ಇದ್ದಾರೆ. ಸೊ ಲೆಟ್ಸ್ ಸಿ, ನಿಮ್ಮ ಮೊದಲು ನಾವು ಚಾಮ್ಸಿಂದ ನೋಡೋಣ, ಚಾಮ್ಸ್ ಏನು ಹೇಳುತ್ತೆ ಅನ್ನೋದು. ಓಕೆ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಎಸ್, ಇದು ನಾಯ್ಸ್ ಕೇಳಬಹುದು ನಿಮಗೆ. ಸೊ ಸ್ವಲ್ಪ ಅವಾಯ್ಡ್ ಮಾಡ್ತೀರಾ ಅಂತ ಅನ್ಕೊಳ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಓಕೆ, ಆಪ್ಷನ್ ನಂಬರ್ 1. ಸೊ ಎಸ್, ಆಪ್ಷನ್ ನಂಬರ್ 1 ಇಲ್ಲಿ ಸ್ಕೂಟರ್ ಇದೆ. ಸ್ಕೂಟರ್ ಯಾವಾಗಲೂ ನನಗೆ ಟ್ರಾವೆಲ್ ಬಗ್ಗೆ ತಿಳಿಸುತ್ತೆ, ಅಡ್ವಾಂಟೇಜಸ್ ಬಗ್ಗೆ ತಿಳಿಸುತ್ತೆ. ಆ್ಯಂಡ್ ಇಲ್ಲಿ ಇನ್ನೊಂದು ಏನು ಅಂತಂದರೆ ಸೋಲ್ಮೇಟ್. ಈ ಎನರ್ಜಿ ನನಗೆ ಸೋಲ್ಮೇಟ್ ಎನರ್ಜಿ ಕೂಡ ಕೊಡ್ತಾ ಇದೆ. ಸೊ ನಿಮ್ಮ
ಸಬ್ಕಾನ್ಷಿಯಸ್ ಮೈಂಡ್ ಏನು ಹೇಳ್ತಾ ಇದೆ ಅಂತಂದರೆ, ಖಂಡಿತವಾಗ್ಲೂ ನೀವು ಅಂದ್ಕೊಂಡಿರುವಂತಹ ವ್ಯಕ್ತಿ ಇರಬಹುದು, ಖಂಡಿತವಾಗ್ಲೂ ನಿಮಗೆ ಸಿಗ್ತಾರೆ. ಫಸ್ಟ್ ಲವ್ ಯುವರ್ ಸೆಲ್ಫ್. ನೀವು ಮೊದಲು ನಿಮ್ಮ ಜೊತೆ ನಿಮ್ಮನ್ನು ಕನೆಕ್ಟ್ ಆಗೋದಕ್ಕೆಲ್ಲ ಹೇಳ್ತಾ ಇದ್ರೆ, ಆಮೇಲೆ ಎಲ್ಲರಲ್ಲಿ ಪ್ರೀತಿನ ಹುಡುಕೋದಕ್ಕೆಲ್ಲ ಹೇಳ್ತಾ ಇದ್ದಾರೆ. ಆಪ್ಷನ್ ನಂಬರ್ 1. ಓಕೆ, ಸೊ ನಾನು ಇಲ್ಲಿ ಹೇಳಿದೆ ಲವ್, ನಾನು ಮೊದಲೇ ಹೇಳಿದೆ ಪ್ರೀತಿ. ಸೊ ಆದಷ್ಟು ನಿಮಗೆ ಪ್ರೀತಿ ಜೊತೆ ಕನೆಕ್ಟ್ ಆಗೋದಕ್ಕೆಲ್ಲ ಹೇಳ್ತಾರೆ. ಪ್ರೀತಿ ಅಂತಂದರೆ ನೀವು ನಿಮ್ಮ ಜೊತೆ ಕನೆಕ್ಟ್ ಆಗೋದಕ್ಕೆಲ್ಲ ಹೇಳ್ತಾ ಇದ್ದಾರೆ. ಓಕೆ, ನಿಮ್ಮ ಜೊತೆ ಕನೆಕ್ಟ್ ಆಗೋದಕ್ಕೆಲ್ಲ ಹೇಳ್ತಾ ಇದ್ರೆ, ಪ್ರೀತಿನ ಬೇರೆಯವರಲ್ಲಿ ಹುಡುಕುವ ಬದಲು ಆ ಪ್ರೀತಿನ ನಿಮ್ಮೊಳಗೆ ಹುಡುಕೋದಕ್ಕೆಲ್ಲ ಹೇಳ್ತಾ ಇದ್ದಾರೆ. ಆಪ್ಷನ್ ನಂಬರ್ 1. ಓಕೆ, ಸೊ ಇಟ್ಸ್ ಆಲ್ ಅಬೌಟ್ ಲವ್, ಇಟ್ಸ್ ಆಲ್ ಅಬೌಟ್ ಸೆಲ್ಫ್ ಲವ್, ಸೆಲ್ಫ್ ಕೇರ್. ನಿಮ್ಮಲ್ಲಿ ನಿಮ್ಮನ್ನು ಹುಡ್ಕೊಳ್ಳುವಂಥದ್ದು. ಆ್ಯಂಡ್ ಇಲ್ಲಿ ಮಿರರ್ ಇದೆ, ಸೆಲ್ಫ್ ಟಾಕ್. ನಿಮಗೆ ನೀವು ಏನು ಸೆಲ್ಫ್ ಟಾಕ್ ಮಾಡ್ತಾ ಇದ್ದೀರಾ, ಒಳ್ಳೆ ಮಾತು ಆಡೋದಕ್ಕೆ ಇಲ್ಲಿ ನಿಮಗೆ ಹೇಳ್ತಾ ಇದ್ದೀರಾ. ಆಪ್ಷನ್ ನಂಬರ್ 1. ಓಕೆ, ಒಳ್ಳೆ ಮಾತನ್ನು ಆಡೋದಕ್ಕೆಲ್ಲ ಹೇಳ್ತಾ ಇದ್ದಾರೆ. ಆ್ಯಂಡ್ ಇಲ್ಲಿ ಕ್ಯಾಟ್ ಇದೆ. ಸೊ ಪ್ಲೇಫುಲ್ನೆಸ್, ಆದಷ್ಟು ಲವಲವಿಕೆಯನ್ನು ತೊಗೊಂಡು ಬರೋದಕ್ಕೆಲ್ಲ ಹೇಳ್ತಾ ಇದೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್. ಲವಲವಿಕೆ, ಪ್ಲೇಫುಲ್ನೆಸ್. ಸೊ ಆದಷ್ಟು ಉತ್ಸಾಹನ ತೊಗೊಂಡು ಬರೋದಕ್ಕೆಲ್ಲ ಹೇಳ್ತಾ ಇದೆ. ನನಗೆ ಇಲ್ಲಿ ಲೇಝಿ ಎನರ್ಜಿ ಸಿಗ್ತಾ ಇದೆ. ಆಪ್ಷನ್ ನಂಬರ್ 1. ಸೊ ಆದಷ್ಟು ನಿಮ್ಮ ಲೇಝಿ ಎನರ್ಜಿಯಿಂದ ಹೊರಗೆ ಬನ್ನಿ. ನೀವು ಕೇಳ್ಬೋದು ಲೇಝಿ ಎನರ್ಜಿಯಿಂದ ಹೇಗೆ ಹೊರಗೆ ಬರಬಹುದು ಅಂತ ಹೇಳಿಬಿಟ್ಟು. ಸೊ ಲೇಝಿ ಎನರ್ಜಿಯಿಂದ ಹೇಗೆ ಹೊರಗೆ ಬರೋದು ಅಂತಂದರೆ, ನಿಮ್ಮ ಗೋಲ್ಸ್ ಏನಿದೆ ನೋಡಿ, ಅದು ನಿಮ್ಮ ಹತ್ರನೇ ಇಟ್ಕೊಂಡಿರಿ. ಒಂದು ಕಾಗದಲ್ಲಿ ಬರೆದು, ಇಲ್ಲಾಂದರೆ ಬೋರ್ಡಲ್ಲಿ ಬರೆದ್ರು, ವಾಟ್ ಎವರ್, ಇಲ್ಲಾಂದರೆ ಬಾಗಿಲಲ್ಲಿ ಬರೆದು ಮೈ ಗೋಲ್, ನನ್ನ ಗೋಲ್ ಏನು. ಸೊ ಅದನ್ನ ನೋಡಿದ ತಕ್ಷಣ ನೀವು ಲೇಝಿ ಎನರ್ಜಿಯಿಂದ ಹೊರಗೆ ಬರ್ತೀರಾ. ಓಕೆ, ಸೊ ಇಲ್ಲಿ ರೈನ್ಬೋ ಇದೆ, 10 ಆಫ್ ಪೆಂಟಿಕಲ್ಸ್ ಎನರ್ಜಿ ಇದೆ, ಫುಲ್ಫಿಲ್ಮೆಂಟ್, ಫುಲ್ಫಿಲ್ಮೆಂಟ್, ಎಮೋಷ್ನಲ್ ಫುಲ್ಫಿಲ್ಮೆಂಟ್ ಇದೆ. ಇಲ್ಲಿ 10 ಆಫ್ ಕಪ್ಸ್ ಎನರ್ಜಿ ಇದೆ. 10 ಆಫ್ ಕಪ್ಸ್ ಯಾವಾಗಲೂ ನನಗೆ ಎಮೋಷ್ನಲ್ ಫುಲ್ಫಿಲ್ಮೆಂಟನ್ನು ತಿಳಿಸುತ್ತೆ, ಇದು ಸ್ಟೆಬಿಲಿಟಿನ ತಿಳಿಸುತ್ತೆ. ಸೊ ಆದಷ್ಟು ಫ್ಯಾಮಿಲಿ ಜೊತೆ ಕನೆಕ್ಟ್ ಆಗಿ ನಿಮ್ಮ ಲೈಫಲ್ಲಿ ಇನ್ನಷ್ಟು ಕಲರ್ಫುಲ್ಲನ್ನು ಆ್ಯಡ್ ಮಾಡಿ. ಆದಷ್ಟು ಒಂದೇ ಕಲರ್ ಬಟ್ಟೆನ ಹಾಕೋದಕ್ಕೆ ಪ್ರಯತ್ನ ಪಡಬೇಡಿ. ಡಿಫ್ರೆಂಟ್ ಕಲರ್ ಶೇಡ್ಸ್ ಬಟ್ಟೆಗಳನ್ನು ಹಾಕೋದಕ್ಕೆ ಪ್ರಯತ್ನ ಪಡಿ. ಆ್ಯಂಡ್ ಬಟ್ಟೆಗೆ ಐರನ್ ಮಾಡಿ. ಸೊ ನನಗೆ ಅದನ್ನ ತೋರಿಸ್ತಾ ಇದ್ದರೆ ಯಾರಿಗಿದು ರೆಸನೇಟ್ ಆಗುತ್ತೆ ಅಂತ ನನಗೆ ಗೊತ್ತಿಲ್ಲ. ಸೊ ನೀವೇನಾದರೂ ಆಫೀಸ್ಗೆ ಹೋಗ್ತಾ ಇದ್ದೀರಿ ಅಂತ ಅಂದರೆ, ಇಲ್ಲ ನೀನು ನಾರ್ಮಲ್ ಯಾವುದೇ ಕೆಲಸ ಇರ್ಬೋದು, ಇಲ್ಲಿ ನಿಮಗೆ ನಿಮ್ಮ ಜೊತೆ ಕನೆಕ್ಟ್ ಆಗೋದಕ್ಕೆಲ್ಲ ಹೇಳ್ತಾರೆ. ಯಾವ ವಸ್ತು ನಿಮಗೆ ತುಂಬ ಕನೆಕ್ಟ್ ಆಗಿದೆ ನೋಡಿ, ಅದನ್ನು ತುಂಬ ಚೆನ್ನಾಗಿ ಕ್ಲೀನಾಗಿ ಸುಂದರವಾಗಿ ಇಡೋದಕ್ಕೆ ಹೇಳ್ತಾ ಇದ್ದಾರೆ ಇಲ್ಲಿ. ಓಕೆ, ಸೊ ಇದು ಸ್ವಾನ್ ಇದೆ, ಇದು ಪಾರ್ಟ್ನರ್ಶಿಪ್ ಬಗ್ಗೆ ತಿಳಿಸುತ್ತೆ. ಎಗೇನ್ ಇದು ಪ್ರೀತಿ ಬಗ್ಗೆ ತಿಳಿಸ್ತಾ ಇದೆ. ಸೊ ಎಸ್, ನಿಮ್ಮನ್ನು ನೀವು ಎಷ್ಟು ಕನೆಕ್ಟ್ ಮಾಡ್ತೀರಾ ನೋಡಿ, ಅಷ್ಟು ಒಳ್ಳೆಯದಿದೆ. ಆಪ್ಷನ್ ನಂಬರ್ 1. ನೀವು ಬೇರೆಯವರಿಗೆ ಎಷ್ಟು ಪ್ರಯಾರಿಟಿನ ಕೊಡ್ತೀರಾ, ಅಷ್ಟೇ ನೀವು ನಿಮಗೆ ಪ್ರಯಾರಿಟಿನ ಕೊಟ್ಟರೆ ತುಂಬ ಒಳ್ಳೆಯದು. ಆ್ಯಂಡ್ ಇದು ನನಗೆ ಇಂಟ್ಯೂಷನ್ ಬಗ್ಗೆ ತಿಳಿಸ್ತಾ ಇದೆ. ಆದಷ್ಟು ನೀವು ನಿಮ್ಮ ಜೊತೆ ಕನೆಕ್ಟ್ ಆಗ್ತೀರಾ ನೋಡಿ, ನಿಮ್ಮ ಇಂಟ್ಯೂಷನ್ ಕೂಡ ಅಷ್ಟೇ ನಿಮ್ಮ ಜೊತೆ ಕನೆಕ್ಟ್ ಆಗುತ್ತೆ. ಸೊ ಓಕೆ, ಮೂನ್ ಎನರ್ಜಿ, ಮೂನ್ ಇಂಟ್ಯೂಷನ್. ನಿಮ್ಮ ಆದಷ್ಟು ಇಂಟ್ಯೂಷನ್ನ ಟ್ಯಾಪ್ ಮಾಡಿ ನಿಮ್ಮ ಇಂಟ್ಯೂಷನ್ ಏನು ಹೇಳುತ್ತೆ ಅನ್ನೋದು. ಓಕೆ, ಆ್ಯಂಡ್ ಟೈಮ್, ಅಫ್ಕೋರ್ಸ್ ಟೈಮ್ ಈಸ್ ವೆರಿ ಇಂಪಾರ್ಟೆಂಟ್. ಡೈರೆಕ್ಷನ್ಸ್, ಸೊ ನೀವು ಯಾವ ಥರದ ಡೈರೆಕ್ಷನ್ನ ಚೂಸ್ ಮಾಡ್ತಾ ಇದ್ದೀರಾ ಅನ್ನೋದನ್ನು ನೋಡಿ. ನಿಮ್ಮ ಡೈರೆಕ್ಷನ್ಸ್ ಹೇಗಿದೆ, ಇಲ್ಲಾಂದರೆ ನಿಮ್ಮ ಟೈಮನ್ನು ನೀವು ಎಷ್ಟು ಹೊತ್ತು ನಿಮಗೆ ಕೊಡ್ತಾ ಇದ್ದೀರಾ, ಆ್ಯಂಡ್ ಬೇರೆಯವರಿಗೆ ನೀವು ಎಷ್ಟು ಹೊತ್ತನ್ನು ಕೊಡ್ತಾ ಇದ್ದೀರಾ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್. ಕೆಲವೊಮ್ಮೆ ನಾವೇನು ಮಾಡ್ತೀವಿ ಅಂತಂದರೆ, ನಮ್ಮದೇ ಗುಂಗಲ್ಲಿ ನಾವು ನಮ್ಮ ಫ್ಯಾಮಿಲಿಯವರಿಗೆ ಟೈಮ್ ಕೊಡೋದನ್ನು ಮರೆತು ಬಿಟ್ಟಿರ್ತೀವಿ. ನಿಮ್ಮ ಅಮ್ಮ ಇರ್ಬೋದು. ಸೊ ಅಮ್ಮನಿಗೆ ಸ್ವಲ್ಪ ಟೈಮ್ ಕೊಡಿ, ಅವ್ರ ಜೊತೆ ಮಾತಾಡಿ. ನಿಮ್ಮ ಅಕ್ಕ ಇರ್ಬೋದು, ತಂಗಿ ಇರ್ಬೋದು. ಸೊ ಅವರಿಗೆ ಟೈಮನ್ನು ಕೊಡಿ. ಅವರ ಫೀಲಿಂಗ್ಸ್ ಏನಿದೆ ಅದನ್ನ ಹೇಳೋದಕ್ಕೆ ಬಿಡಿ. ನಿಮ್ಮ ಫೀಲಿಂಗ್ಸ್ ಏನಿದೆ ಅದನ್ನ ಅವ್ರ ಜೊತೆ ಎಕ್ಸ್ಪ್ರೆಸ್ ಮಾಡುವಂಥದ್ದು. ಓಕೆ, ಸೊ ಇಲ್ಲಿ ಮೆಮೊರೀಸ್ ಇದೆ, 20 ಪೈಸಾ ಮೆಮೊರೀಸ್ ಇದೆ. ಸೊ ಯಾವ ಒಂದು ನೆನಪು ನಿಮ್ಮನ್ನು ಕಾಡ್ತಾ ಇದೆ, ಸೊ ಅದನ್ನು ಡಿಕ್ಲೆಟರ್ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ. ಆಪ್ಷನ್ ನಂಬರ್ 1. ಆ್ಯಂಡ್ ಎಸ್, ಇಲ್ಲಿ ವಿನಾಯಕ ಇದೆ. ಸೊ ವಿನಾಯಕ ಯಾವಾಗಲೂ ಗೊತ್ತೇ ಇದೆ ನಿಮಗೆ, ಆಬ್ಸ್ಟಿಕಲ್ಸ್ ನಿವಾರಣೆ ಮಾಡೋದ್ರಲ್ಲಿ ವಿನಾಯಕನ ನಾವು ಯಾವಾಗಲೂ ಮೊದಲು ಪೂಜಿಸ್ತೀವಿ ಅಲ್ವಾ. ಸೊ ವಿಘ್ನ ನಿವಾರಕ ವಿನಾಯಕ. ಸೊ ಖಂಡಿತವಾಗ್ಲೂ ನಿಮ್ಮ ಆಬ್ಸ್ಟಿಕಲ್ಸ್ ಏನಿದೆ ನೋಡಿ, ಅದು ಖಂಡಿತವಾಗ್ಲೂ ನಿವಾರಣೆ ಆಗಬಹುದು. ಓಕೆ, ಸೊ ಇಲ್ಲಿ ಏನು ಅಂತಂದರೆ, ಮೊದಲು ನೀವು ನಿಮ್ಮ ಮೇಲೆ ಫೋಕಸ್ಡ್ ಆಗಿರೋದಕ್ಕೆಲ್ಲ ಹೇಳ್ತಾ ಇದ್ರೆ, ಆಮೇಲೆ ಇನ್ನೊಬ್ಬರ ಮೇಲೆ. ಓಕೆ, ಇಲ್ಲಿ ದಾರ ಇದೆ. ಸೊ ಬೇಕಾದರೆ ನೀವು ದಾರ ಇದೆಲ್ಲ ಇಂಥದ್ರಲ್ಲಿ ನಂಬಿಕೆ ಇದ್ದರೆ ನೀವು ಕಟ್ಟಬಹುದು ನಿಮ್ಮ ಕೈಗೆ. ಓಕೆ, ಆಪ್ಷನ್ ನಂಬರ್ 1. ಇಲ್ಲಾಂದರೆ ನಿಮ್ಮಲ್ಲಿ ಇದು ಇರಬಹುದು, ಇದು ದಾರ ಇರಬಹುದು. ಆ್ಯಂಡ್ ಇದು ಪವರ್ಫುಲ್ ಇದೆ. ಆಪ್ಷನ್ ನಂಬರ್ 1. ಓಕೆ, ಖಂಡಿತವಾಗ್ಲೂ
ಖಂಡಿತವಾಗ್ಲೂ ಇಲ್ಲಿ ಕೆಲವರು ಬರುವ ದಿನಗಳಲ್ಲಿ ನಿಮಗೆ ಸೋಫಾ ಇರಬಹುದು, ಇಲ್ಲಾಂದರೆ ಮನೆಗೆ ಬೇಕಾಗಿರುವಂಥ ವಸ್ತುನ ಖಂಡಿತವಾಗ್ಲೂ ಇಲ್ಲಿ ನೀವು ಪರ್ಚೇಸ್ ಮಾಡ್ತಾ ಇದ್ದೀರಾ, ಆಪ್ಷನ್ ನಂಬರ್ 1. ಹಾಗೆ ಲೈಫನ್ನು ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಹೇಳ್ತಾ ಇದ್ದರೆ ಖಂಡಿತವಾಗ್ಲೂ ಇಲ್ಲಿ ಟ್ರಾವೆಲ್ ಕೂಡ ಇದೆ. ಏನಾದರೂ ಇದ್ದರೆ ಹೋಗಿ ಬನ್ನಿ, ಆಪ್ಷನ್ ನಂಬರ್ 1. ಬಿಕಾಸ್ ಇದು ನನಗೆ ಟ್ರಾವೆಲ್ ಬಗ್ಗೆ ಕೂಡ ತಿಳಿಸುತ್ತೆ, ಹಾಲಿಡೇ ಬಗ್ಗೆ ಕೂಡ ತಿಳಿಸ್ತಾ ಇದೆ. ಸೊ ಲೆಟ್ಸ್ ಸಿ ನೆಕ್ಸ್ಟ್ ಈ ಕಾರ್ಡ್ಸ್ ಏನು ಹೇಳುತ್ತೆ ಅಂತ ನೋಡೋಣ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್. ಥ್ಯಾಂಕ್ ಯು ಸೋ ಮಚ್ ಸಬ್ಕಾನ್ಷಿಯಸ್ ಮೈಂಡ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಓಕೆ, ಸೊ ಲೆಟ್ಸ್ ಸಿ ಒಂದೊಂದಾಗಿ ನೋಡೋಣ. ಕಾನ್ಸಂಟ್ರೇಟ್, ಅಫ್ಕೋರ್ಸ್ ಇಲ್ಲಿ ಕಾನ್ಸಂಟ್ರೇಟ್ ಮಾಡೋದಕ್ಕೆ ಹೇಳ್ತಾ ಇದ್ರೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಏನು ಹೇಳ್ತಾ ಇದೆ ಅಂತಂದರೆ ಕಾನ್ಸಂಟ್ರೇಟ್, ನಿಮ್ಮ ಗೋಲ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡೋದಕ್ಕೆ ಹೇಳ್ತಾ ಇದೆ. ಇಲ್ಲಿ ನಿಮಗೆ ಡಿಸ್ಟ್ರಾಕ್ಷನ್ ಇರ್ಬೋದು, ಆಪ್ಷನ್ ನಂಬರ್ 1. ಯಾವುದು ಡಿಸ್ಟ್ರಾಕ್ಷನ್ ಇದೆ ನೋಡಿ ಅದನ್ನು ಆದಷ್ಟು ಕಂಟ್ರೋಲ್ ಮಾಡೋದನ್ನು ಪ್ರಯತ್ನ ಪಡಿ, ಕಾನ್ಸಂಟ್ರೇಟ್ ಮಾಡೋದನ್ನು ಪ್ರಯತ್ನ ಪಡಿ. ಓಕೆ, ಸೊ ಇಲ್ಲಿ ಬುದ್ಧಿವಂತಿಕೆ ಇದೆ, ವಿಸ್ಡಮ್ ನಾನು ಮೊದಲೇ ಹೇಳಿದ್ದೇನೆ. ಸೊ ನಿಮ್ಮ ಬುದ್ಧಿವಂತಿಕೆಯನ್ನು ಉಪಯೋಗ ಮಾಡಿ, ನೀವು ಇದನ್ನ ಉಪಯೋಗ ಮಾಡ್ತಾ ಇಲ್ಲ. ಸೊ ನಿಮ್ಮ ಬುದ್ಧಿವಂತಿಕೆ ಏನಿದೆ ನೋಡಿ ಅದನ್ನ ಉಪಯೋಗ ಮಾಡೋದಕ್ಕೆ ಹೇಳ್ತಾ ಇದ್ರೆ ಮೇ ಬಿ ನಿಮ್ಮ ಕರೆಂಟ್ ಸಿಚುವೇಶನ್ಗೆ ನಿಮ್ಮ ಬುದ್ಧಿವಂತಿಕೆಯನ್ನು ಉಪಯೋಗ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ. ಸೌಂಡ್ ಆ್ಯಂಡ್ ಮ್ಯೂಸಿಕ್, ನಾನು ಇವಾಗಷ್ಟೇ ಹೇಳಿದೆ ಅಲ್ವಾ, ಮ್ಯೂಸಿಕ್ ಜೊತೆ ಕನೆಕ್ಟ್ ಆಗಿ. ಸೊ ಮ್ಯೂಸಿಕ್ ಏನು ಅಂತಂದರೆ ಮ್ಯೂಸಿಕ್ಕಿಂದ ಕೆಲವೊಮ್ಮೆ ನಿಮಗೆ ಮ್ಯೂಸಿಕ್ಕಿಂದ ಕೆಲವೊಮ್ಮೆ ನಿಮಗೆ ಸೈನ್ಸ್ ಸಿಗಬಹುದು ಆ ಲಿರಿಕ್ಸಿಂದ. ಸೊ ಇದು ಸೌಂಡ್ ಏನು ಅಂತಂದರೆ ಇದು ನಿಮ್ಮನ್ನು ಹೀಲ್ ಮಾಡುತ್ತೆ. ಓಕೆ, ಸೊ ಆದಷ್ಟು ಮ್ಯೂಸಿಕ್ ಜೊತೆ ಕನೆಕ್ಟ್ ಆಗೋದಕ್ಕೆ ಹೇಳ್ತಾ ಇದ್ರೆ ಆಪ್ಷನ್ ನಂಬರ್ 1. ಉದ್ಯೋಗ, ಓಕೆ, ಇಲ್ಲಿ ಕೆಲವರಿಗೆ ಜಾಬ್ ಕೂಡ ಇದೆ, ಖಂಡಿತವಾಗ್ಲೂ ಇಲ್ಲಿ ಜಾಬ್ ಸಿಗ್ತಾ ಇದೆ ನಿಮಗೆ. ಓಕೆ, ನಿಮಗೆ ಇಲ್ಲಿ ಇನ್ನೊಂದು ಏನು ಅಂತಂದರೆ ನಿಮ್ಮಲ್ಲಿರುವ ಫೀಲಿಂಗ್ಸ್ನ ನಿಮಗೆ ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಾ ಇಲ್ಲ. ಆ್ಯಂಡ್ ನಿಮ್ಗೇನು ಅನಿಸ್ತಾ ಇದೆ ಅಂತಂದರೆ ನಿಮಗೆ ಹಗ್ ಬೇಕು ಅಂತ ಅನಿಸ್ತಾ ಇದ್ರೆ ಆಪ್ಷನ್ ನಂಬರ್ 1, ನಿಮ್ಮ ತಾಯಿನ ಹಗ್ ಮಾಡಿ. ಅಪ್ಪುಗೆ, ಇಲ್ಲಿ ನಿಮಗೆ ನನಗೆ ಆ ಥರ ಅನಿಸ್ತಾ ಇದೆ, ಇಲ್ಲಿ ಅಪ್ಪುಗೆ ಅಗತ್ಯ ಇದೆ. ಸೊ ಉದ್ಯೋಗ ಕೂಡ ಇದೆ, ಇಲ್ಲಿ ನ್ಯೂ ಲೈಫ್, ನ್ಯೂ ಜಾಬ್ ಕೂಡ ಇದೆ. ದೃಢ ನಿರ್ಧಾರ, ಓಕೆ, ಸೊ ಇಲ್ಲಿ ದೃಢ ನಿರ್ಧಾರನ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ ನೋಡಿ. ಆಪ್ಷನ್ ನಂಬರ್ 1, ಯಾವ ಒಂದು ನಿರ್ಧಾರದನ್ನು ನೀವು ಅರ್ಧದಲ್ಲಿ ಬಿಟ್ಟಿದ್ದೀರಾ. ಎಸ್ಕೇಪ್ ಆಗಬಾರ್ದು, ನಾವು ಯಾವಾಗಲೂ ಸಿಚುವೇಶನಲ್ಲಿ ನಿಂತು ಅದನ್ನ ಎದುರಿಸಬೇಕೇ ಹೊರತು ನಾವು ಅದರಿಂದ ಎಸ್ಕೇಪ್ ಆಗಬಾರ್ದು. ಸೊ ಇಲ್ಲಿ ದೃಢ ನಿರ್ಧಾರನ ಮಾಡೋದಕ್ಕೆ ಹೇಳ್ತಾ ಇದ್ರೆ, ಯಾವುದೋ ಒಂದು ವಿಷಯದ ಬಗ್ಗೆ ದೃಢ ನಿರ್ಧಾರ ಮಾಡೋದಕ್ಕೆ ಹೇಳ್ತಾ ಇದ್ರೆ. ಆ್ಯಂಡ್ ಪದೇ ಪದೇ ಎಮೋಷನ್ಸ್ ಏನಿದೆ ನೋಡಿ, ಒಂದೇ ಥರದ ಎಮೋಷನ್ಸ್ ಬರ್ತಾ ಇದೆ, ಅದನ್ನು ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ, ರಾತ್ ಗೈ ಬಾತ್ ಗೈ. ಒಂದ್ಸಲ ಆ ಎಮೋಷನ್ ಜೊತೆ ಕೂತ್ಕೊಳ್ಳಿ, ಮಾತಾಡಿ. ಸೊ ನಿಮ್ಮಿಂದ ಏನು ತಪ್ಪಾಗಿದೆ, ಇನ್ನೊಬ್ಬರಿಂದ ಏನು ತಪ್ಪಾಗಿದೆ ಅದನ್ನಲ್ಲಿ ಕ್ಲೋಸ್ ಮಾಡಿಬಿಡಿ. ಸೊ ದೃಢ ನಿರ್ಧಾರ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ. ಚಂದ್ರ, ನಾನು ಇಲ್ಲಿ ಇವಾಗಷ್ಟೇ ಏನೋ ಮೂನ್ ಬಗ್ಗೆ ಮಾತಾಡಿದೆ ಅಲ್ವಾ. ಸೊ ನೋಡಿ, ಮೂನ್ ಇದೆ ಇಲ್ಲಿ, ಹುಣ್ಣಿಮೆ. ಸೊ ಫುಲ್ ಮೂನ್ ಬರ್ತಾ ಇದೆ ನೆಕ್ಸ್ಟ್. ಸೊ ಫುಲ್ ಮೂನ್ ಮ್ಯಾನಿಫೆಸ್ಟೇಷನ್ ಕೂಡ ಮಾಡಬಹುದು, ನೀವು ಮ್ಯಾನಿಫೆಸ್ಟ್ ಮಾಡಬಹುದು ನೆಕ್ಸ್ಟ್ ಮೂನ್. ಸೊ ನೋಡಿ, ಫುಲ್ ಮೂನ್, ನಿಮಗೆ ಫುಲ್ ಮೂನ್ ಬಂದಾಗ ನಿಮ್ಮ ಎಮೋಷನ್ಸ್ ಹೇಗಿರುತ್ತೆ ಅನ್ನೋದನ್ನು ನೋಡಿ. ಬಿಕಾಸ್ ಆ ಮೂನ್ ಸೈಕಲ್ ಏನಿದೆ ನೋಡಿ ನಮ್ಮ ಮೇಲೆ ತುಂಬ ಎಫೆಕ್ಟನ್ನು ಬೀರುತ್ತೆ. ಓಕೆ, ಹುಣ್ಣಿಮೆ. ಸೊ ನೋಡಿ, ಫುಲ್ ಮೂನ್ ಅಂದು ನಿಮ್ಮ ಎಮೋಷನ್ಸ್ ಹೇಗಿದೆ. ಮೆಡಿಟೇಷನ್ ಮಾಡ್ಬೋದು ಅವತ್ತು. ಫುಲ್ ಮೂನ್ ವಾಟರ್ ಕೂಡ ಮಾಡ್ಬೋದು, ಅದನ್ನ ಕುಡಿಬಹುದು. ನೀವು ಸ್ನಾನ ಮಾಡಬೇಕಾದ್ರೆ ಅದಕ್ಕೆ ಹಾಕಿ ಸ್ನಾನ ಮಾಡ್ಬೋದು, ಇಲ್ಲಾಂದರೆ ಗಿಡಗಳಿಗೆ ಕೂಡ ಹಾಕಬಹುದು. ಕಮಲ, ಇಲ್ಲಿ ಲೋಟಸ್ ಇದೆ. ಓಕೆ, ಲೋಟಸ್, ನನಗೆ ಲೋಟಸ್ ಯಾವಾಗಲೂ ಮೆಡಿಟೇಷನ್ ಬಗ್ಗೆ ಕೂಡ ತಿಳಿಸುತ್ತೆ, ಲೋಟಸ್ ಹೂ. ಸೊ ಇಲ್ಲಿ ಕೆಲವರು ಜ್ಯೇಷ್ಠ ಅಲ್ಲ, ಇಲ್ಲಿ ಅನುರಾಧ ನಕ್ಷತ್ರದವರು ಈ ಒಂದು ವಿಡಿಯೋನ ನೋಡ್ತಾ ಇರ್ಬೋದು. ವೃಶ್ಚಿಕ ರಾಶಿ, ಅನುರಾಧ ನಕ್ಷತ್ರ. ಸೊ ನೀವು ಈ ಕಮಲ ಹೂ ಏನು ಬರುತ್ತೆ ನೋಡಿ, ಇದನ್ನು ಆ್ಯಸ್ ಅ ನಿಮ್ಮ ಸೈನ್ ಆಗಿ, ಬಿಕಾಸ್ ಅನುರಾಧ ನಕ್ಷತ್ರ ಅವ್ರದ್ದು ಕಮಲ ಏನಿದೆ ನೋಡಿ, ಲೋಟಸ್ ಏನಿದೆ ನೋಡಿ, ಅದು ಸೈನ್ ಅವ್ರದ್ದು, ಅನುರಾಧ ನಕ್ಷತ್ರದವ್ರದ್ದು. ಜ್ಯೇಷ್ಠದ್ದು ಹೇಳಬೇಕು ಅಂತಂದರೆ ಹಾರ್ಸ್, ಇದು ಹಾರ್ಸ್ ಶೂ ಅಂತ ಒಂದು ಬರುತ್ತೆ, ಲೈಕ್ ಕಿವಿಯೋಲೆ ಅಂತ ಹೇಳ್ತಾರಲ್ಲ. ಸೊ ಆ ಥರ. ಓಕೆ, ನಾನಿಲ್ಲಿ ಪರ್ಟಿಕ್ಯುಲರ್ ಆಗಿ ಎಲ್ಲ ಸೈನ್ ಬಗ್ಗೆ ಮಾತಾಡ್ತಾ ಇಲ್ಲ, ಬಟ್ ನನಗೆ ಇಲ್ಲಿ ಹೇಳಬೇಕು ಅಂತ ಅನಿಸ್ತು, ಅದಕ್ಕೆ ಹೇಳ್ತಾ ಇದ್ದೀನಿ. ಯಾರನ್ನ ಅನುರಾಧ ನಕ್ಷತ್ರದವ್ರು ನೋಡ್ತಾ ಇದ್ರೆ
ಕಮಲ ನಿಮ್ಮದು ಏನೋ ಒಂದು ಏನು ಹೇಳ್ಬೋದು, ಇದನ್ನ ಉಪಯೋಗ ಮಾಡಿದರೆ ಒಳ್ಳೆಯದಿದೆ ನಿಮಗೆ. ಸೊ ಕಮಲ ಏನೋ ಲೋಟಸ್ ಪೆಂಡೆಂಟ್ ಇರಬಹುದು, ಅದನ್ನ ಹಾಕೋಬಹುದು. ಸೊ ಎಸ್, ಆ್ಯಂಡ್ ಸೂಚನೆ ಇದೆ ಇಲ್ಲಿ, ಸೈನ್ ಸೂಚನೆ. ಏನು ಸೂಚನೆ ಇದೆ, ಏನು ರೂಲ್ಸ್ ಇದೆ ಅದನ್ನು ಕೂಡ, ಬಟ್ ನನಗಿಲ್ಲಿ ಸೈನ್ ಬಗ್ಗೆ ಮಾತಾಡ್ತಾ ಇದೆ, ಸೂಚನೆ. ಓಕೆ, ಬಿಕಾಸ್ ನಿಮಗೆ ಆಲ್ರೆಡಿ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ನಿಮಗೆ ಸೈನ್ನ ಕೊಡ್ತಾ ಇದೆ, ಈ ಥರ ಮಾಡಬೇಡ, ಹೀಗೆ ಮಾಡು ಅನ್ನೋದು. ಬಟ್ ನೀವು ಅದನ್ನ ನೆಗ್ಲೆಕ್ಟ್ ಮಾಡ್ತಾ ಇದ್ದೀರಾ ಅಂತ ನನಗೆ ಅನಿಸ್ತಾ ಇದೆ, ಆಪ್ಷನ್ ನಂಬರ್ 1. ಸೊ ನೋಡಿ, ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಏನು ಹೇಳ್ತಾ ಇದೆ, ನಿಮ್ಮ ಒಳ ಮನಸ್ಸು ಏನು ಹೇಳ್ತಾ ಇದೆ ಅಂತ ಹೇಳ್ಬಿಟ್ಟು. ಸೊ ಆದಷ್ಟು ಕಾನ್ಸಂಟ್ರೇಟ್ ಮಾಡಿ ಜೀವನದಲ್ಲಿ ನಿಮ್ಗೆ ಏನು ಮಾಡೋದಿದೆ ಅನ್ನೋದು. ಓಕೆ, ಸೊ ಲೆಟ್ಸ್ ಸಿ. ನಿಮ್ಮ ಇದು ತುಂಬ ಹಳೆಯ ಕಾರ್ಡು ನಾನು ಮಾಡಿರೋದು. ಸೊ ಲೆಟ್ಸ್ ಸಿ ಇದು ಏನು ಹೇಳುತ್ತೆ ಅನ್ನೋದನ್ನು ನೋಡೋಣ. ಓಕೆ, ಥ್ಯಾಂಕ್ ಯು ಸೋ ಮಚ್. ಆಪ್ಷನ್ ನಂಬರ್ 1. ಓಕೆ ಓಕೆ, 2 ಕಾರ್ಡ್ ತೊಗೊಳ್ತಾ ಇದ್ದೀನಿ ಇಲ್ಲಿ. ಸೊ ಲೆಟ್ಸ್ ಸಿ. ಈಟ್ ಸಮ್ ಸ್ವೀಟ್ಸ್. ಸೊ ಇದು ಗುಡ್ ನ್ಯೂಸ್ ಬಗ್ಗೆ ತಿಳಿಸುತ್ತೆ. ಆಪ್ಷನ್ ನಂಬರ್ 1, ಈಟ್ ಸಮ್ ಸ್ವೀಟ್ಸ್ ಏನಿದೆ ನೋಡಿ, ಇದು ಗುಡ್ ನ್ಯೂಸ್ ಬಗ್ಗೆ ತಿಳಿಸುತ್ತೆ. ಸೊ ಖಂಡಿತವಾಗ್ಲೂ ಸಿಹಿ ಸುದ್ದಿ ಇದೆ. ಇಲ್ಲಿ ಕೆಲವರು ಪ್ರೆಗ್ನೆಂಟ್ ಆಗಬಹುದು, ಬಿಕಾಸ್ ಇಲ್ಲಿ ಎಂಪ್ರೆಸ್ ಎನರ್ಜಿ ಇದೆ. ಸೊ ಕೆಲವರು ಇಲ್ಲಿ ಪ್ರೆಗ್ನೆಂಟ್ ಇದ್ದಾರೆ, ಸೊ ಪ್ರೆಗ್ನೆಂಟ್ ಆಗ್ಬೋದು ಇಲ್ಲಿ ಕೆಲವರು. ಎಸ್. ನೆಕ್ಸ್ಟ್ ಏನಿದೆ ನೋಡೋಣ. ಯು ಆರ್ ಮ್ಯಾನಿಫೆಸ್ಟಿಂಗ್. ನಾನು ಇವಾಗಷ್ಟೇ ಮ್ಯಾನಿಫೆಸ್ಟೇಷನ್ ಬಗ್ಗೆ ಮಾತಾಡಿದೆ, ನಿಮ್ಮ ಮುಂದೆನೇ ತೆಗೆದಿರೋದು ಫ್ರೆಂಡ್ಸ್. ಸೊ ಖಂಡಿತವಾಗ್ಲೂ ನೀವು ಇಲ್ಲಿ ಏನೋ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರ. ಆಪ್ಷನ್ ನಂಬರ್ 1, ಆಪ್ಷನ್ ನಂಬರ್ 1 ಇಲ್ಲಿ ಏನೋ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರೆ, ಬಟ್ ಫುಲ್ ಮೂನ್ ಅಂದು ಮ್ಯಾನಿಫೆಸ್ಟ್ ಖಂಡಿತವಾಗ್ಲೂ ಆಗಬಹುದು, ಇಲ್ಲಾಂದರೆ ಅಲ್ಲಿ ನೀವು ಪ್ರಯತ್ನ ಪಟ್ಟರೆ ಖಂಡಿತವಾಗ್ಲೂ ಆಗಬಹುದು. ಓಕೆ, ಸೊ ನೆಕ್ಸ್ಟ್ ಏನು ಹೇಳುತ್ತೆ ಅನ್ನೋದನ್ನು ನೋಡೋಣ. ಥ್ಯಾಂಕ್ ಯು ಸೋ ಮಚ್. ಆಪ್ಷನ್ ನಂಬರ್ 1, ಸಬ್ಕಾನ್ಷಿಯಸ್ ಮೈಂಡ್. ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಹೇಳ್ತಾ ಇದೆ ನೀವು ಮ್ಯಾನಿಫೆಸ್ಟ್ ಮಾಡಬಹುದು, ನಿಮ್ಮಲ್ಲಿ ವಿಸ್ಡಮ್ ಇದೆ. ಸೊ ಅದನ್ನ ಉಪಯೋಗ ಮಾಡಿ, ಚಂದ ಮಾಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಓಕೆ, ಸೊ ಇಲ್ಲಿ ಎಸ್ ಇದೆ ಸ್ಪೆಲ್ಲಿಂಗ್. ಗ್ಲಾಸ್ ಏನೋ ವಾಟರ್. ಸೊ ನಿಮ್ಮ ಇಂಟ್ಯೂಷನ್ ಏನೋ ನೀರು ಅಂತಂದರೆ ಇಂಟ್ಯೂಷನ್ ಬಗ್ಗೆ ತಿಳಿಸುತ್ತೆ. ಸೊ ನೀವು ನೀರು ಕುಡಿಯೋದು ಕಮ್ಮಿ ಇರಬಹುದು, ಆಪ್ಷನ್ ನಂಬರ್ 1. ಸೊ ಆದಷ್ಟು ನೀರನ್ನು ಕುಡಿಯಿರಿ. ಆ್ಯಂಡ್ ಇಲ್ಲಿ ಎಸ್ ಇದೆ, ಸೊ ಎಮ್ ಸ್ಪೆಲ್ಲಿಂಗ್ ಇದೆ ಇಲ್ಲಿ, ಆ್ಯಂಡ್ ಟಿ ಇದೆ, ಆ್ಯಂಡ್ ಎಕ್ಸ್ ಇದೆ. ಎಕ್ಸ್ ಎನರ್ಜಿ ಕೂಡ ಇದೆ ಇಲ್ಲಿ. ಓಕೆ, ಸೊ ಕೆಲವರಲ್ಲಿ ಎಕ್ಸ್ ಏನೋ ನಿಮ್ಮ ಎಮೋಷನ್ಸ್ ಎಕ್ಸ್ ಅವ್ರ ಜೊತೆ ಇರಬಹುದು, ಬಟ್ ಇಲ್ಲಿ ನಿಮಗೆ ತುಂಬ ನೀರನ್ನು ಕುಡಿಯೋದಕ್ಕೆ ಹೇಳ್ತಾ ಇದೆ. ಗ್ಲಾಸ್ ಆಫ್ ವಾಟರ್, ಗ್ಲಾಸ್ ಏನೋ ಗ್ಲಾಸ್, ಆ್ಯಂಡ್ ಇಲ್ಲಿ ನೀವು ನೋಡ್ಬೋದು, ಸಾರಿ ನೋಡಿ ನೀರು ಕೂಡ ಇದೆ. ಸೊ ಗ್ಲಾಸ್ ಆಫ್ ವಾಟರ್, ನಿಮಗೆ ನೀರು ಕುಡಿದ ಅವಶ್ಯಕತೆ ಇದೆ. ಆ್ಯಂಡ್ ನಿಮ್ಮ ಎಮೋಷನ್ಸ್ ನೋಡಿ, ನಿಮ್ಮ ಎಮೋಷನ್ಸ್, ನಿಮ್ಮ ಫೀಲಿಂಗ್ಸ್ ಎಲ್ಲಿಗೆ ಏನಾಗ್ತಾ ಇದೆ ಅನ್ನೋದು. ಬಿಕಾಸ್ ಇಲ್ಲಿ ಚಂದ್ರ ಬಂದಿದೆ, ಮೂನ್ 2 ಸಲ ಬಂದಿದೆ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ. ನಿಮ್ಮ ಇಂಟ್ಯೂಷನ್ ಜೊತೆ ಇಂಟ್ಯೂಷನ್ನ ಫಾಲೋ ಮಾಡಿ. ಆ್ಯಂಡ್ ಆದಷ್ಟು ಲವಲವಿಕೆಯಿಂದ ಇರಿ, ಖುಷಿಯಾಗಿರೋದಕ್ಕೆ ಪ್ರಯತ್ನ ಪಡೀರಿ. ಓಕೆ, ಇಲ್ಲಿ ನಾವು ಎಸ್ ಎಮ್ ಟಿ ಎಕ್ಸ್ ಇದೆ. ಸೊ ಎಮ್ ನನಗೆ ಮೆಡಿಟೇಷನ್ ಬಗ್ಗೆ ತಿಳಿಸ್ತಾ ಇದ್ದಾರೆ, ಮದರ್ ನೇಚರ್. ಸೊ ನೀವು ಕೂಡ ಈ ಥರ ವರ್ಡ್ ಮಾಡ್ಬೋದು, ಕಾಮೆಂಟ್ಸ್ ಮೂಲಕ ತಿಳಿಸಿ. ನನಗೆ ಇಲ್ಲಿ ಮೆಡಿಟೇಷನ್ ಬಗ್ಗೆ ತಿಳಿಸುತ್ತೆ ಆ್ಯಂಡ್ ಮದರ್ ನೇಚರ್ ಬಗ್ಗೆ ತಿಳಿಸ್ತಾ ಇದೆ. ಇದು ಟೀ, ಕೆಲವರಿಗೆ ಟೀ ಕುಡಿಯೋ ಅಭ್ಯಾಸ ಜಾಸ್ತಿ ಇರಬಹುದು, ಸೊ ಕಡಿಮೆ ಮಾಡೋದಕ್ಕೆಲ್ಲ ಹೇಳ್ತಾ ಇದ್ದೀನಿ. ಅಡಿಕ್ಷನ್ ಇದ್ದರೆ ಏನಾದರೂ, ಸೊ ಕಡಿಮೆ ಮಾಡೋದಕ್ಕೆ ಟೀ ಅಡಿಕ್ಷನ್ ಇರ್ಬೋದು. ಇಲ್ಲ ನಿಮ್ಮ ಟ್ಯಾಲೆಂಟ್, ಸೊ ನಿಮ್ಮ ಟ್ಯಾಲೆಂಟ್. ಆ್ಯಂಡ್ ಇಲ್ಲಿದೆ ಎಸ್ ಸ್ಮಾರ್ಟ್ನೆಸ್. ಸೊ ಆದಷ್ಟು ನಿಮ್ಮ ಸ್ಮಾರ್ಟ್ ಆ್ಯಂಡ್ ನಿಮ್ಮ ಬುದ್ಧಿವಂತಿಕೆಯನ್ನು ಉಪಯೋಗ ಮಾಡೋದಕ್ಕೆ ಇಲ್ಲಿ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಹೇಳ್ತಾ ಇದೆ. ಸೊ ಕೊನೆಯದಾಗಿ ನೋಡೋಣ ಕಾರ್ಡ್ಸ್ ಏನು ಹೇಳುತ್ತೆ ಅನ್ನೋದನ್ನು ನೋಡೋಣ. ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಓಕೆ, ಸೊ ಲೆಟ್ಸ್ ಸಿ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಏನು ಹೇಳುತ್ತೆ ಅನ್ನೋದನ್ನು ನೋಡೋಣ. ಸೆಲ್ಫ್ ಟಾಕ್ ನಿಮ್ಮ ಮುಂದೆನೇ ಶಫಲ್ ಮಾಡಿರೋದು ನೋಡಿ. ಪೇ ಅಟೆನ್ಷನ್ ಟು ದ ಸಿಚುವೇಶನ್. ನಾನು ಅದೇ ಹೇಳಿದೆ,
ಸಿಚುವೇಶನ್ನಿಂದ ಓಡಬೇಡಿ. ಆ ಸಿಚುವೇಶನ್ ನಿಮಗೆ ತುಂಬ ಸ್ಟ್ರೆಸ್ನ ಕೊಡ್ತಾ ಇದೆ, ತುಂಬ ಎಂಜೈಟಿನ ಕೊಡ್ತಾ ಇದೆ ಅಂತಂದರೆ ನೀವು ಆ ಸಿಚುವೇಶನ್ ಜೊತೆ ಏನು ಮಾತಾಡ್ತಾ ಇದ್ದೀರಾ, ಆ ಸಿಚುವೇಶನ್ ಜೊತೆ ಕೂತ್ಕೊಳ್ಳಿ. ಓಕೆ, ನಿಮಗೇನು ಸ್ಟ್ರೆಸ್ ಮಾಡ್ತಾ ಇದೆ ನೋಡಿ, ಆ ಸಿಚುವೇಶನ್ ಜೊತೆ ಕೂತ್ಕೊಳ್ಳಿ. ಆ ಫೀಲಿಂಗ್ಸ್ ಏನಿದೆ, ಎಮೋಷನ್ಸ್ ಏನಿದೆ ಅದನ್ನ ಬರೆಯಿರಿ. ಸೆಲ್ಫ್ ಟಾಕ್, ನೀವೇನು ಸೆಲ್ಫ್ ಟಾಕ್ ಮಾಡ್ತಾ ಇದ್ದೀರಾ, ನಿಮಗೆ ನೀವೇನು ಮಾತಾಡ್ತಾ ಇದ್ದೀರಾ, ಅದು ಕೂಡ ತುಂಬ ಇಂಪಾರ್ಟೆಂಟ್. ಆ್ಯಂಡ್ ಇಲ್ಲಿ ಅಡಿಕ್ಷನ್, ರಾತ್ರಿ ಹೊತ್ತು ಲೇಟಾಗಿ ಮಲಗೋದು, ಸೊ ಆ ಒಂದು ಹ್ಯಾಬಿಟ್ ಕೂಡ ಇರ್ಬೋದು. ಸೊ ಆ ಒಂದು ಹ್ಯಾಬಿಟಿಂದ ಬದಲಾವಣೆ ಮಾಡೋದಕ್ಕೆ ಹೇಳ್ತಾ ಇದೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್. ನಿಮ್ಮ ರುಟೀನ್, ನೈಟ್ ರುಟೀನ್ ಹೇಗಿದೆ ಅನ್ನೋದನ್ನು ನೋಡಿ. ನೈಟ್ ಎಷ್ಟೊತ್ತಿಗೆ ಮಲಗ್ತಾ ಇದ್ದೀರಾ, ನೀವು ಮಲಕ್ಕಿಂತ ಮುಂಚೆ ನಿಮ್ಮ ಕಣ್ಣಿಗೆ ನೀವೇನು ತೋರಿಸ್ತಾ ಇದ್ದೀರಾ, ಸೊ ಅದು ಕೂಡ ತುಂಬ ಇಂಪಾರ್ಟೆಂಟ್. ನೀವೇನು ಮಾತಾಡ್ತಾ ಇದ್ದೀರಾ, ಸೊ ಇಲ್ಲಿ ಏನು ಹೇಳ್ತಾ ಇದೆ ಅಂತಂದರೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್, ಡೋಂಟ್ ಬಿ ಸ್ಟ್ರೆಸ್ ಮಾಡ್ಕೊಳ್ಬೇಡಿ, ಪೇ ಅಟೆನ್ಷನ್ ಟು ದ ಸಿಚುವೇಶನ್ಗೆ ಅಟೆನ್ಷನ್ ಕೊಡೋದಕ್ಕೆ ಇಲ್ಲಿ ಹೇಳ್ತಾ ಇದೆ. ಸೊ ನೆಕ್ಸ್ಟ್ ಕಾರ್ಡ್ 6 ಆಫ್ ಕಪ್ಸ್ ಇದೆ ಇಲ್ಲಿ, ಇನ್ನೋಸೆಂಟ್ ಎನರ್ಜಿ, ಸೋಲ್ಮೇಟ್. ನಾನು ಇಲ್ಲಿ ಹೇಳಿದೆ ಅಲ್ವಾ, ನೋಡಿ ನಿಮ್ಮ ಮುಂದೆನೇ ಶಫಲ್ ಮಾಡಿರೋದು ಆಪ್ಷನ್ ನಂಬರ್ 1 ಚೈಲ್ಡ್ಹುಡ್ ಮೆಮೊರೀಸ್. ಇಲ್ಲಿ ನಾನು ಹೇಳಿದೆ ಅಲ್ವಾ ಮೆಮೊರೀಸ್, ಅಫ್ಕೋರ್ಸ್ ಇಲ್ಲಿ ಕೆಲವರು ರೀಕನೆಕ್ಟ್ ಆಗ್ತಾ ಇದ್ದೀರಾ. ಆ್ಯಂಡ್ ಇನ್ನು ಕೆಲವರು ಎಕ್ಸ್ ನಮ್ಮದು ರೀಯೂನಿಯನ್ ಆಗಬೇಕು ಅಂತ ಇದ್ದರೆ ಖಂಡಿತವಾಗ್ಲೂ ಇಲ್ಲಿ ನಿಮ್ಮ ಎಕ್ಸ್ ವಾಪಸ್ ಬರ್ತಾರೆ. ರೀಯೂನಿಯನ್ ಇದೆ, ರೀಯೂನಿಯನ್ ಖಂಡಿತವಾಗ್ಲೂ ಇದೆ. ಬಿಕಾಸ್ ಇಲ್ಲಿ 10 ಆಫ್ ಪೆಂಟಿಕಲ್ಸ್ ಎನರ್ಜಿ ಕೂಡ ನನಗೆ ಸಿಗ್ತಾ ಇದೆ. ಸೊ ಹಾನೆಸ್ಟ್, ಸೊ ಇಲ್ಲಿ ಪ್ಯೂರ್ ಸೋಲ್ ಬಗ್ಗೆ ಮಾತಾಡ್ತಾ ಇದೆ. ದೋಸ್ ಡೇಸ್, ಆ ಹಳೆ ನೆನಪುಗಳು ಇರ್ಬೋದು. ನಿಮ್ಮ ಇನ್ನರ್ ಚೈಲ್ಡ್ ಜೊತೆ ಕನೆಕ್ಟ್ ಆಗೋದಕ್ಕೆ ಹೇಳ್ತಾ ಇದ್ದಾರೆ. ಸೊ ಅದೇ ಹೇಳಿದೀನು, ಲೈಫನ್ನು ನಿಮ್ಮ ಲೈಫಿಗೆ ಇನ್ನಷ್ಟು ಕಲರ್ಫುಲ್ನ ಹಚ್ಚೋದಕ್ಕೆ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಏನು ಹೇಳ್ತಾ ಇದೆ ಅಂತಂದರೆ 6 ಆಫ್ ಕಪ್ಸ್ ಏನು ಹೇಳ್ತಾ ಇದೆ ಅಂತಂದರೆ ನಿಮ್ಮ ಇನ್ನರ್ ಚೈಲ್ಡ್ ಜೊತೆ ಕನೆಕ್ಟ್ ಆಗೋದಕ್ಕೆ, ನಿಮ್ಮ ಚೈಲ್ಡ್ ಜೊತೆ ಕನೆಕ್ಟ್ ಆಗೋದಕ್ಕೆ ಹೇಳ್ತಾ ಇದ್ದಾರೆ. ಇಲ್ಲಿ 6 ಆಫ್ ಕಪ್ಸ್ ನನಗೆ ಯಾವಾಗಲೂ ಯಾವ ಎನರ್ಜಿ ಕೊಡುತ್ತೆ ಅಂತ ಅಂದರೆ ಅಬ್ಯೂಸ್ಡ್, ಒಂದು ಹಳೆ ಅಬ್ಯೂಸ್ಡ್ ಎನರ್ಜಿ ಇರ್ಬೋದು. ಸೊ ನಿಮ್ಮ ಇನ್ನರ್ ಚೈಲ್ಡ್ ಏನು ಅನುಭವಿಸಿತ್ತು ನೋಡಿ, ಅದನ್ನು ಕೂತ್ಕೊಂಡು ಕನೆಕ್ಟ್ ಆಗುವಂಥದ್ದು ನಿಮಗೆ, ನೀವು ನಿಮ್ಮ ಜೊತೆ ಚೈಲ್ಡ್ಹುಡ್ ಮೆಮೊರೀಸ್ ಇರಬಹುದು. ಇದು ಸೋಲ್ಮೇಟ್ ಎನರ್ಜಿ ಕೂಡ ಖಂಡಿತವಾಗ್ಲೂ ನಿಮ್ಮ ಸೋಲ್ಮೇಟ್ ರೀಕನೆಕ್ಟ್ ಆಗ್ತಾ ಇದೆ ಇಲ್ಲಿ. ಓಕೆ, ಮೈಂಡ್ ನಿಮ್ಮನ್ನು ಏನು ಹೇಳ್ತಾ ಇದೆ ಅಂತಂದರೆ ಹೀಲ್ ಮಾಡೋದಕ್ಕೆ ಕೂಡ ಹೇಳ್ತಾ ಇದೆ. ನಿಮ್ಮನ್ನು ನೀವು ಹೀಲ್ ಮಾಡೋದಕ್ಕೆ ಹೇಳ್ತಾ ಇದೆ. ಇಲ್ಲಿ 6 ಆಫ್ ಕಪ್ಸ್ ಅದನ್ನೇ ಹೇಳ್ತಾ ಇದೆ. ಓಕೆ, ನಿಮ್ಮ ಇನ್ನರ್ ಚೈಲ್ಡ್ ಜೊತೆ ಕನೆಕ್ಟ್ ಆಗೋದಕ್ಕೆಲ್ಲ ಹೇಳ್ತಾ ಇದೆ ಆಪ್ಷನ್ ನಂಬರ್ 1. ಹಳೆ ಪ್ರೀತಿ ವಾಪಸ್ ಬರ್ಬೋದು. ಬಿಕಾಸ್ ಇಲ್ಲಿ ಎಕ್ಸ್ ಎನರ್ಜಿ ಕೂಡ ಇದೆ. ಬ್ರದರ್ ಸಿಸ್ಟರ್ ರಿಯೂನಿಯನ್ ಇರಬಹುದು ಇಲ್ಲಿ. ಇಲ್ಲಿ ಕೆಲವರಿಗೆ ರೀಪೇರೆಂಟಿಂಗ್ ಮಾಡ್ಲಿಕ್ಕೆ ಹೇಳ್ತಾ ಇದ್ರೆ, ನಿಮ್ಮನ್ನು ನೀವು ರೀಪೇರೆಂಟ್ ಮಾಡುವಂಥದ್ದು ಇನ್ನರ್ ಚೈಲ್ಡ್. ಸೊ ನಿಮಗೆ ಸಣ್ಣ ಇರಬೇಕಾದ್ರೆ ಪ್ರೀತಿ ಸಿಗದೇ ಇರಬಹುದು. ಸೊ ಅದಕ್ಕೆ ಇಲ್ಲಿ ನಿಮ್ಮನ್ನು ನೀವು ರೀಕನೆಕ್ಟ್ ಮಾಡೋದಕ್ಕೆಲ್ಲ ಹೇಳ್ತಾ ಇದ್ರೆ. ಓಕೆ, ಸೊ ನೆಕ್ಸ್ಟ್ ಕಾರ್ಡ್ ಏನು ಹೇಳುತ್ತೆ ಅನ್ನೋದನ್ನು ನೋಡೋಣ. ಏಸ್ ಆಫ್ ಪೆಂಟಿಕಲ್ಸ್ ಇದೆ, ಆಪರ್ಚುನಿಟಿ, ನ್ಯೂ ಜಾಬ್, ಉದ್ಯೋಗ ಒಂದ್ಸಲ ಬಂದು ವಾಪಸ್. ಇನ್ನು ಇಲ್ಲಿ ನ್ಯೂ ಬಿಗಿನಿಂಗ್, ಕ್ರಿಯೇಟ್, ಹೊಸ ಎನರ್ಜಿಯಿಂದ ಕ್ರಿಯೇಟ್ ಮಾಡಿ ನ್ಯೂ ಬಿಗಿನಿಂಗ್ನ ಶುರು ಮಾಡುವುದು. ಇನ್ವೆಸ್ಟ್ಮೆಂಟ್ ಇದೆ ಇಲ್ಲಿ, ಕೆಲವರಿಗೆ ಎಂಗೇಜ್ಮೆಂಟ್ ಇದೆ, ಕೆಲವರು ಇಲ್ಲಿ ರಿಂಗ್ ಪರ್ಚೇಸ್ ಮಾಡ್ತಾ ಇದ್ದೀರಾ. ಸೊ ಗೋಲ್ಡ್ ಪರ್ಚೇಸ್ ಮಾಡಬಹುದು ಇಲ್ಲಿ ಕೆಲವರು. ಸೊ ಇಲ್ಲಿ ಗ್ರೋತ್ ಇದೆ, ನೀವು ಏನು ಕರಿಯರಲ್ಲಿ ಏನು ಮಾಡ್ತಾ ಇದ್ದೀರಾ ನೋಡಿ, ಖಂಡಿತವಾಗ್ಲೂ ಇಲ್ಲಿ ಗ್ರೋತ್ ಇದೆ, ಸಕ್ಸಸ್ ಇದೆ. ಆ್ಯಂಡ್ ನಾನು ಇಲ್ಲಿ ಹೇಳಿದೆ ಈಟ್ ಸಮ್ ಸ್ವೀಟ್ಸ್, ಖಂಡಿತವಾಗ್ಲೂ ನಿಮಗೆ ಇಲ್ಲಿ ಸ್ವೀಟ್ ಖಂಡಿತವಾಗ್ಲೂ ಇದೆ. ಆಪ್ಷನ್ ನಂಬರ್ 1 ಖಂಡಿತವಾಗ್ಲೂ ಇದೆ ಇಲ್ಲಿ. ವೆರಿ ನೈಸ್ ರೀಡಿಂಗ್, ವೆರಿ ಇಂಟ್ರೆಸ್ಟಿಂಗ್ ರೀಡಿಂಗ್. ನನಗೆ ತುಂಬ ಖುಷಿ ಆಯಿತು. ನಿಮ್ಮ ನನಗೆ ತುಂಬ ಇಷ್ಟ ಸಬ್ಕಾನ್ಷಿಯಸ್ ಮೈಂಡ್ ರೀಡಿಂಗ್, ನನಗೆ ತುಂಬ ಇಷ್ಟ. ಬಿಕಾಸ್ ಕೆಲವೊಮ್ಮೆ ಸಬ್ಕಾನ್ಷಿಯಸ್ ಬ್ಲಾಕ್ ಇರುತ್ತೆ, ಅದು ನೆಕ್ಸ್ಟ್ ರೀಡಿಂಗಲ್ಲಿ ನೋಡೋಣ. ಓಕೆ, ಸೊ ಎಸ್, ನಿಮಗೆ ಇಲ್ಲಿ ಏನೋ ಸ್ಪೆಲ್ಲಿಂಗ್ ಮಾಡೋದಕ್ಕಾಗುತ್ತೆ ನನಗೆ ತಿಳಿಸಿ. ಓಕೆ, ಸೊ ಎಸ್, ಇದಿಷ್ಟು ಆಪ್ಷನ್ ನಂಬರ್ 1. ಐ ಹೋಪ್ ಈ ರೀಡಿಂಗ್ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗೋಣ ನೆಕ್ಸ್ಟ್ ರೀಡಿಂಗ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಹೆಲೋ, ಆಪ್ಷನ್ ನಂಬರ್ 2, ಯಾರು ಈ ಆ್ಯಕ್ಷನ್ನ ಚೂಸ್ ಮಾಡಿದ್ದೀರಾ. ಆ್ಯಕ್ಚುಲಿ ನಾನು ಮಧ್ಯಾಹ್ನ ಬೆಳಿಗ್ಗೆನೇ ನಿಮ್ಮ ರೀಡಿಂಗ್ನ ರೆಕಾರ್ಡ್ ಮಾಡಿಟ್ಟಿದ್ದೆ. ಬಟ್ ಏನು ಅಂತಂದರೆ ಅರ್ಧದಲ್ಲಿ ರೆಕಾರ್ಡೇ ಆಗಿಲ್ಲ. ಸೊ ಮತ್ತು ನನಗನ್ನಿಸ್ತು ಅದನ್ನು ನಾನು ಹಾಕಿದರೆ ನಿಮ್ಗೆ ಆಗ್ಬೋದು ಮೇಡಮ್ ಸುಳ್ಳು ಹೇಳ್ತಾ ಇದ್ದಾರೆ, ನಮ್ಮ ಮುಂದೆ ಶಫಲ್ ಮಾಡಿಲ್ಲ, ಸೊ ಆ ಥರ ಹೇಳ್ತೀರಾ ಅಂತ ಹೇಳಿಬಿಟ್ಟೆ ನಾನು ವಾಪಸ್ ಇವಾಗ
ರಾತ್ರಿ ಆಗಿದೆ, ಗಂಟೆ 8:15 ಏನೋ ಸಮಥಿಂಗ್ ಆಗ್ತಾ ಇದೆ. ನಾನು ಎಡಿಟ್ ಮಾಡ್ತಿರ್ಬೇಕಾದ್ರೆ ನನಗೆ ಗೊತ್ತಾಯಿತು. ಸೊ ನಾನೇನು ಮಾಡಿದೆ, ತಕ್ಷಣ ಹೋದೆ, ಸ್ನಾನ ಮಾಡಿ ಮೆಡಿಟೇಷನ್ ಮಾಡಿ ವಾಪಸ್ ಇವಾಗ ರೀಡಿಂಗ್ನ ಇಲ್ಲಿ ನಾನು ಶುರು ಮಾಡ್ತಾ ಇದ್ದೀನಿ. ಓಕೆ, ಹಲೋ ಆಪ್ಷನ್ ನಂಬರ್ 2, ಯಾರು ಆ್ಯಕ್ಷನ್ನ ಚೂಸ್ ಮಾಡಿದ್ದೀರಾ? ಸೊ ನೋಡೋಣ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಿಂದ ನಿಮಗೆ ಏನು ಮೆಸೇಜ್ ಇದೆ, ಏನು ಗೈಡೆನ್ಸ್ ಇದೆ ಅನ್ನೋದನ್ನು ನೋಡೋಣ. ಓಕೆ, ಸೊ ಆ್ಯಕ್ಷನ್. ಸೊ ನೀವು ಚೂಸ್ ಮಾಡಿರುವಂಥದ್ದು ಆ್ಯಕ್ಷನ್. ಸೊ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಇಲ್ಲಿ ಆ್ಯಕ್ಷನ್ನ ತಗೊಳ್ಳೋದಕ್ಕೆ ಹೇಳ್ತಾ ಇದೆ, ಆಪ್ಷನ್ ನಂಬರ್ 2. ಆ್ಯಂಡ್ ಎಸ್, ಆಮೇಲೆ ನನಗೆ ಇಲ್ಲಿ ಏನು ಫೀಲ್ ಆಗ್ತಾ ಇದೆ ಅಂತಂದರೆ, ಸೊ ಯಾವುದು ತುಂಬ ದಿವಸದಿಂದ ಹಾಗೆ ಏನೋ ಯಾವುದೇ ನಿರ್ಧಾರ ತಗೊಳ್ಳದೆ ಹಾಗೆ ಇಟ್ಟಿದ್ರಿ ನೋಡಿ, ಅಲ್ಲಿ ಆ್ಯಕ್ಷನ್ನ ತಗೊಳ್ಳೋದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ಆಪ್ಷನ್ ನಂಬರ್ 2. ಎಸ್, ನಿಮ್ಮ ಚಾನ್ಸ್ ಏನು ಹೇಳುತ್ತೆ ಅನ್ನೋದನ್ನು ನೋಡೋಣ. ಸೊ ಇದನ್ನು ಶಫಲ್ ಮಾಡಬೇಕಾದ್ರೆ ಸೌಂಡ್ ಬರುತ್ತೆ. ಸೊ ಇಲ್ಲಿ ಒಂದು ಕಾರ್ಡ್ ಇದಕ್ಕೆ ಬಂದಿದೆ, ನಾನು ಚೇಂಜ್ ಮಾಡೋಣ. ಓಕೆ, ಸೊ ಲೆಟ್ಸ್ ಸಿ ನಿಮಗೆ ಏನು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಿಂದ ನಿಮಗೆ ಏನು ಗೈಡೆನ್ಸ್, ಏನು ಮೆಸೇಜ್ ಇದೆ, ಏನು ಹೇಳ್ತಾ ಇದೆ ಅನ್ನೋದನ್ನು ನೋಡೋಣ. ಥ್ಯಾಂಕ್ ಯು ಸೋ ಮಚ್ ಆಪ್ಷನ್ ನಂಬರ್ 2. ಥ್ಯಾಂಕ್ ಯು. ಓಕೆ, ಆಪ್ಷನ್ ನಂಬರ್ 2 ಇಲ್ಲಿ ರೋಸ್ ಇದೆ. ಸೊ ಸೊ ನಿಮ್ಮ ಪ್ಯಾಷನ್ ಏನು ನೋಡಿ, ಅದಕ್ಕೆ ಇಲ್ಲಿ ಕನೆಕ್ಟ್ ಆಗೋದಕ್ಕೆ ಹೇಳ್ತಾ ಇದ್ದಾರೆ, ಆಪ್ಷನ್ ನಂಬರ್ 2. ಯಾವುದು ನಿಮಗೆ ತುಂಬ ಖುಷಿ ಕೊಡುತ್ತೆ, ಯಾವೊಂದು ಕೆಲಸ ನಿಮಗೆ ತುಂಬ ಖುಷಿ ಕೊಡುತ್ತೆ, ಯಾವೊಂದು ಕೆಲಸ ನಿಮ್ಮನ್ನು ಕನೆಕ್ಟ್ ಮಾಡಿಸುತ್ತೆ. ಸೊ ಅಂಥ ಎನರ್ಜಿ ಜೊತೆ ಕನೆಕ್ಟ್ ಆಗೋದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ. ಆ್ಯಂಡ್ ಇಲ್ಲಿ ಸ್ಪೆಲ್ಲಿಂಗ್ ಇದೆ ಸಿ. ಓಕೆ, ಸಿ ಸ್ಪೆಲ್ಲಿಂಗ್ ನಿಮಗೇನು ತಿಳಿಸುತ್ತೆ ಅನ್ನೋದನ್ನು ಕಾಮೆಂಟ್ ಮೂಲಕ ತಿಳಿಸಿ. ಸೊ ಸಿ ಇದೆ, ಸಿ ನನಗೆ ಓಕೆ ಇಲ್ಲಿ ಇದೆ. ಕೆಲವ್ರದ್ದು ಇಲ್ಲಿ ಕಟಕ ರಾಶಿಯವ್ರು ನೋಡ್ತಾ ಇರ್ಬೋದು ಈ ಒಂದು ರೀಡಿಂಗ್ನ. ಇಲ್ಲಿ ಕ್ರ್ಯಾಬ್ ಇದೆ. ಸೊ ಇದು ನನಗೆ ಪ್ರೊಟೆಕ್ಷನ್ ಬಗ್ಗೆ ತಿಳಿಸುತ್ತೆ. ಹಾಗೆ ಇದು ಏನು ಹೇಳುತ್ತೆ ಅಂತಂದರೆ ನಿಮ್ಮ ಎನರ್ಜಿನ ಪ್ರೊಟೆಕ್ಟ್ ಮಾಡೋದಕ್ಕೆ ಹೇಳುತ್ತೆ. ಓಕೆ, ಸೊ ಆದಷ್ಟು ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡಿ. ಆ್ಯಂಡ್ ಇಲ್ಲಿ ಇನ್ನೊಂದು ಏನು ಅಂತಂದರೆ ಯು ಆರ್ ಪ್ರೊಟೆಕ್ಟೆಡ್, ಆಪ್ಷನ್ ನಂಬರ್ 2, ಯು ಆರ್ ಪ್ರೊಟೆಕ್ಟೆಡ್. ಓಕೆ, ಆ್ಯಂಡ್ ಇಲ್ಲಿ ಏಂಜಲ್ ವಿಂಗ್ಸ್ ಇದೆ. ಸೊ ಏಂಜಲ್ ವಿಂಗ್ಸ್ ಯಾವಾಗಲೂ ಇಲ್ಲಿ ನನಗೆ ಏಂಜಲ್ ವಿಂಗ್ ಏನು ಹೇಳ್ತಾ ಇದೆ ಅಂತಂದರೆ, ವಾಪಸ್ ನಿಮಗೆ ಇಲ್ಲಿ ಯು ಆರ್ ಪ್ರೊಟೆಕ್ಟೆಡ್ ಆ್ಯಂಡ್ ಇದು ಗ್ರೀನ್ ಸಿಗ್ನಲ್. ಓಕೆ, ಸೊ ನಿಮ್ಗೆ ಏನಾದರೂ ನಾನು ಮಾಡಬೇಕು ಬೇಡವೋ ಅನ್ನೋ ಒಂದು ಏನಾದರೂ ಮನಸ್ಸಲ್ಲಿ ಏನಾದರೂ ಒಂದು ಕ್ವಶನ್ ಇದ್ದರೆ ಇಲ್ಲಿ ಎಸ್ ಅಂತ ಹೇಳಿ ಅರ್ಥ ಇರೋದು. ಓಕೆ, ಆ್ಯಂಡ್ ಅಗೇನ್ ನಿಮಗೆ ಇಲ್ಲಿ ಏಂಜಲ್ ಇದೆ. ಖಂಡಿತವಾಗ್ಲೂ ಏಂಜಲ್ ಎಷ್ಟು ಚೆನ್ನಾಗಿದೆ ಅಲ್ವಾ? ಈ ಏಂಜಲ್ ನೋಡಿ ಎಷ್ಟು ಕ್ಯೂಟ್ ಆ್ಯಂಡ್ ಎಷ್ಟು ಮುದ್ದಾಗಿದೆ, ರೈಟ್? ಸೊ ಎಸ್, ಖಂಡಿತವಾಗ್ಲೂ ಇಲ್ಲಿ ಏಂಜಲ್ ನಿಮ್ಮನ್ನು ಖಂಡಿತವಾಗ್ಲೂ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ, ಆಪ್ಷನ್ ನಂಬರ್ 2. ಸೊ ಖಂಡಿತವಾಗ್ಲೂ ಇಲ್ಲಿ ಪ್ರೊಟೆಕ್ಷನ್ ಇದೆ ನಿಮಗೆ. ಸೊ ನಿಮ್ಗೆ ಏನಾದರೂ ಭಯ ಇದ್ದರೆ, ಸೊ ಇಲ್ಲಿ ಏನು ಹೇಳ್ತಾ ಇದೆ ಅಂತಂದರೆ ಯು ಆರ್ ಪ್ರೊಟೆಕ್ಟೆಡ್. ಸೊ ನೋಡೋಣ ನೆಕ್ಸ್ಟ್ ಏನು ಹೇಳುತ್ತೆ ಅನ್ನೋದನ್ನು ಇದರಿಂದ ನೋಡೋಣ. ಈ ಒಂದು ಕಾರ್ಡ್ಸ್ ಏನು ಹೇಳುತ್ತೆ, ಆಪ್ಷನ್ ನಂಬರ್ 2 ಸಬ್ಕಾನ್ಷಿಯಸ್ ಮೈಂಡ್. ಥ್ಯಾಂಕ್ ಯು ಸೋ ಮಚ್. ಆಪ್ಷನ್ ನಂಬರ್ 2 ಸಬ್ಕಾನ್ಷಿಯಸ್ ಮೈಂಡ್. ಓಕೆ, ಸೊ ಲೆಟ್ಸ್ ಸಿ ಏನು ಹೇಳುತ್ತೆ ಅನ್ನೋ ನೋಡೋಣ. ಉಡುಗೊರೆ. ಓಕೆ, ಇಲ್ಲಿ ಗಿಫ್ಟ್ ಇದೆ, ಆಪ್ಷನ್ ನಂಬರ್ 2 ನಿಮಗೆ. ಓಕೆ, ನಿಮಗೆ ನೀವು ಏನಾದರೂ ತುಂಬ ದಿವಸದಿಂದ ನೀವು ಇಲ್ಲೊಂದು ಬಿದ್ದಿದೆ ನೋಡಿ, ಸೆಲೆಬ್ರೇಷನ್. ಓಕೆ, ಇಲ್ಲಿ ಸೆಲೆಬ್ರೇಷನ್ ಇದೆ, ಆಪ್ಷನ್ ನಂಬರ್ 2. ನಿಮಗೆ ನೀವು ಸೆಲೆಬ್ರೇಷನ್ ಮಾಡೋದನ್ನು ಮರಿಬೇಡಿ. ಸಣ್ಣ ಪುಟ್ಟ ವಿಷಯ ಸೆಲೆಬ್ರೇಟೇ ಇರಬಹುದು. ಓಕೆ, ನಿಮಗೆ ನೀವು ಗಿಫ್ಟ್ ಕೊಡೋದನ್ನು ಮರಿಬೇಡಿ. ಕೆಲವ್ರಿಗೆ ಇಲ್ಲಿ ಗಿಫ್ಟ್ ಇದೆ, ಉಡುಗೊರೆ ಇದೆ. ಬಟ್ ಇಲ್ಲಿ ಏನು ಅಂತಂದರೆ, ನಾವು ಯಾವಾಗಲೂ ಬೇರೆಯವರಿಗೆ ಗಿಫ್ಟ್ ಕೊಡ್ತೀವಿ, ರೈಟ್? ಸೊ ನಿಮಗೆ ನೀವು ಏನನ್ನ ಗಿಫ್ಟ್ ಕೊಡಬೇಕು ಅಂತ ಇದ್ದರೆ ಅದನ್ನ ನೀವು ಪರ್ಚೇಸ್ ಮಾಡಬಹುದು. ಖಂಡಿತವಾಗ್ಲೂ ಇಲ್ಲಿ ಶಾಪಿಂಗ್ ಇದೆ, ಖಂಡಿತವಾಗ್ಲೂ ಇಲ್ಲಿ ಒಂದು ಪರ್ಚೇಸ್ ಇದೆ. ನೀವು ಅಂದ್ಕೊಂಡದನ್ನು ನೀವು ಪರ್ಚೇಸ್ ಮಾಡಬಹುದು. ಸೊ ಕೃತಜ್ಞತೆ, ಗ್ರೇಟ್ಫುಲ್ ಆಗೋದನ್ನು ಮರಿಬೇಡಿ. ದೇವರಿಗೆ ಗ್ರೇಟ್ಫುಲ್ ಅರ್ಪಿಸೋದನ್ನು ಮರಿಬೇಡಿ. ಯಾರಾದರೂ ನಿಮಗೆ ಹೆಲ್ಪ್ ಮಾಡಿದರೆ ಕೂಡ ಅವರಿಗೆ ಥ್ಯಾಂಕ್ ಯು ಹೇಳೋದನ್ನು ಮರಿಬೇಡಿ. ಇಲ್ಲಿ ಆಪ್ಷನ್ ನಂಬರ್ 2. ಓಕೆ, ಆ್ಯಂಡ್ ಇಲ್ಲಿದೆ ಹೀಲಿಂಗ್. ಓಕೆ, ನಿಮಗೆ ಹೀಲಿಂಗ್ ಅವೈಲೇಬಲ್ ಇದೆ, ಆಪ್ಷನ್ ನಂಬರ್ 2. ಇಲ್ಲ ಅಂದರೆ ನೀವೇನಾದರೂ ಒಂದು ಸಿಚುವೇಷನ್ನಲ್ಲಿದ್ದೀರಾ, ಕೆಲವೊಮ್ಮೆ ನಮ್ಗೆ ಅನಿಸುತ್ತೇನೋ ಐ ನೀಡ್ ಹೀಲಿಂಗ್. ಇಲ್ಲಿ ಹೀಲಿಂಗ್ ಅವೈಲೇಬಲ್ ಇದೆ ನಿಮಗೆ. ಓಕೆ, ಇಲ್ಲಿ ನಿಮಗೆ ಹೀಲಿಂಗ್ ಅಗತ್ಯ ಇದೆ, ಆಪ್ಷನ್ ನಂಬರ್ 2. ಸೊ ನಿಮ್ಮನ್ನು ನೀವು ಹೀಲ್ ಮಾಡೋದನ್ನು ಮರಿಬೇಡಿ.
ಸೊ ಆದಷ್ಟು ಮ್ಯೂಸಿಕ್ ಜೊತೆ ಕನೆಕ್ಟ್ ಆಗಿ. ಓಕೆ, ಆ್ಯಂಡ್ ಹೀಲಿಂಗ್ ಮೆಡಿಟೇಷನ್ ಇದೆ, ಅದನ್ನು ಕೂಡ ನೀವು ಮಾಡಬಹುದು. ಮೆಡಿಟೇಷನ್ ತುಂಬ ಒಳ್ಳೆಯದು. ಓಕೆ, ನೆಕ್ಸ್ಟ್ ಕಾರ್ಡ್ ಏನು ಹೇಳುತ್ತೆ? ಸೌಂಡ್ ಆಫ್ ಸೈಲೆನ್ಸ್. ನಾನು ಇವಾಗಷ್ಟೇ ಮೆಡಿಟೇಷನ್ ಹೇಳಿದೆ, ಆ್ಯಕ್ಚುಲಿ ಹೇಳ್ತೀನಿ, ನಾನು ಇದನ್ನು ನೋಡೇ ಇಲ್ಲ. ಓಕೆ, ಸೌಂಡ್ ಆಫ್ ಸೈಲೆನ್ಸ್ ಖಂಡಿತವಾಗ್ಲೂ ಇಲ್ಲಿ ನಿಮಗೆ ಹೀಲ್ ಆಗೋದಕ್ಕೆ ಹೇಳ್ತಾರೆ. ಇಲ್ಲಿದೆ ಸೌಂಡ್ ಆಫ್ ಸೈಲೆನ್ಸ್ ಆ್ಯಂಡ್ ಎಸ್, ಇಲ್ಲಿ ಮೆಡಿಟೇಷನ್ ಬಗ್ಗೆ ಹೇಳ್ತಾ ಇದ್ರೆ ಏನು ಸೌಂಡ್ ಇದೆ ನೋಡಿ, ಸುತ್ತಮುತ್ತ ಯಾವ ಥರದ ಸೌಂಡ್ ಇದೆ ಅದನ್ನ ಇಲ್ಲಿ ಸೈಲೆಂಟ್ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ. ಸೊ ಆದಷ್ಟು ಸೌಂಡ್ ಆಫ್ ಸೈಲೆನ್ಸ್ ಇನ್ನು ಮೆಡಿಟೇಷನ್ ಜೊತೆ ಕನೆಕ್ಟ್ ಆಗೋದಕ್ಕೆ ಹೇಳ್ತಾ ಇದ್ದಾರೆ. ಆ್ಯಂಡ್ ಇಲ್ಲಿದೆ ಬದಲಾವಣೆ, ಟ್ರಾನ್ಸ್ಫಾರ್ಮೇಷನ್, ಚೇಂಜ್ ಇದೆ ಇಲ್ಲಿ ಅವೈಲೇಬಲ್ ಇದೆ. ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ನಿಮಗೆ ಹೇಳ್ತಾ ಇದ್ರೆ ಬದಲಾವಣೆ ಇದೆ, ನಿನಗೆ ಬದಲಾವಣೆ ಅನ್ನೋ ಎನರ್ಜಿ ಇದೆ, ನಿನಗೆ ಬದಲಾಗಬಹುದು, ಚೇಂಜ್ ಆಗಬಹುದು ಅನ್ನೋದು. ಸೊ ಇಲ್ಲಿ ಹಾರ್ಟ್ ಕೂಡ ಇದೆ. ಸೊ ಇಲ್ಲಿ ಪ್ರೀತಿ ಇರಬಹುದು. ಓಕೆ, ಪ್ರೀತಿನ ಎಕ್ಸ್ಪ್ರೆಸ್ ಮಾಡೋದಕ್ಕಾಗ್ತಾ ಇಲ್ಲ, ಅದನ್ನ ನೀವು ನಿಮ್ಮೊಳಗೇ ಇಟ್ಕೊಳ್ತಾ ಇದ್ದೀರಾ ಅಂತಂದರೆ ಅದನ್ನ ಇಲ್ಲಿ ನಿಮಗೆ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಯಾವಾಗಲೂ ನೀವು ಬೇರೆಯವ್ರ ಬಗ್ಗೆ ಹೆಚ್ಚು ಯೋಚನೆ ಮಾಡ್ತಾ ಇರ್ಬೋದು. ಆಪ್ಷನ್ ನಂಬರ್ 2, ಇಲ್ಲಿ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಹೇಳ್ತಾ ಇದೆ ಇವಾಗ ನಿನ್ನ ಸಮಯ, ನಿನ್ನ ಜೊತೆ ನೀವು ಕನೆಕ್ಟ್ ಆಗು, ನಿನ್ನನ್ನು ನೀನು ಪ್ರೀತಿ ಮಾಡು ಅನ್ನೋದು. ಸೊ ಅದಕ್ಕೆ ಇಲ್ಲಿ ಗಿಫ್ಟ್ ಬಂದಿದೆ, ಉಡುಗೊರೆ. ನಿಮಗೆ ನೀವು ಗಿಫ್ಟ್ ಕೊಡೋದನ್ನು ಮರಿಬೇಡಿ. ಓಕೆ, ಸೊ ನೆಕ್ಸ್ಟ್ ನೋಡೋಣ ಏನು ಹೇಳುತ್ತೆ ಅನ್ನೋದನ್ನು ಇದರಿಂದ ನೋಡೋಣ. ಥ್ಯಾಂಕ್ ಯು ಸೋ ಮಚ್. ಆಪ್ಷನ್ ನಂಬರ್ 2, ಥ್ಯಾಂಕ್ ಯು ಸೋ ಮಚ್. ಓಕೆ, ಇಲ್ಲಿ ಐ ಇದೆ. ನನಗೆ ಐ ಬಂದ ತಕ್ಷಣ ಐಸ್ ಕ್ರೀಮ್ ಅಂತ. ಐಸ್ ಕ್ರೀಮ್ ಯಾರಿಗೆ ತಾನೇ ಇಷ್ಟ ಇರೋದಿಲ್ಲ, ಎಲ್ರಿಗೂ ಇಷ್ಟ ಇರುತ್ತೆ ಅಲ್ವಾ. ಸೊ ಲೈಫ್ ಈಸ್ ಶಾರ್ಟ್, ಎಂಜಾಯ್ ಬಿಫೋರ್ ಇಟ್ ಮೆಲ್ಟ್ಸ್, ರೈಟ್. ಲೈಫನ್ನು ಸೆಲೆಬ್ರೇಟ್ ಮಾಡೋದನ್ನು ಹೇಳ್ತಾರೆ. ಲೈಫ್ ಎಷ್ಟಿದೆ ನೋಡಿ ಅದನ್ನ ಸೆಲೆಬ್ರೇಟ್ ಮಾಡಿ. ಸಣ್ಣ ಪುಟ್ಟ ವಿಷಯನೂ ಕೂಡ ಸೆಲೆಬ್ರೇಟ್ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ. ಆ್ಯಂಡ್ ಇಲ್ಲಿ ಅಂಬ್ರೆಲ್ಲಾ ಇದೆ. ಅಗೇನ್ ಅಂಬ್ರೆಲ್ಲಾ ಏನು ಅಂತಂದರೆ ಅಂಬ್ರೆಲ್ಲಾ ಪ್ರೊಟೆಕ್ಷನ್ ಬಗ್ಗೆ ತಿಳಿಸುತ್ತೆ. ಆಪ್ಷನ್ ನಂಬರ್ 1ನಲ್ಲಿ ನಾನು ಅನುರಾಧ ನಕ್ಷತ್ರದ ಬಗ್ಗೆ ಮಾತಾಡಿದೆ ಅಂತ ಅನಿಸುತ್ತೆ. ಸೊ ಇದು ವೃಶ್ಚಿಕ ರಾಶಿ ಜ್ಯೇಷ್ಠ ನಕ್ಷತ್ರದವ್ರ ಬಗ್ಗೆ ತಿಳಿಸುತ್ತೆ. ಅಂಬ್ರೆಲ್ಲಾ ನಿಜವಾಗಿ ಅವರ ಸಿಂಬಲ್. ಓಕೆ, ಸೊ ವೃಶ್ಚಿಕ ರಾಶಿ, ನಾನು ಇಲ್ಲಿ ರಾಶಿ ಬಗ್ಗೆ ಮಾತಾಡ್ತಿಲ್ಲ. ನಿಮ್ಗಾಗ್ಬೋದು ಯಾಕೆ ಮೇಡಮ್ ಒಂದೇ ರಾಶಿ ಬಗ್ಗೆ ನೀವು ಮಾತಾಡ್ತೀರಾ ಅಂತ. ಆ ಥರ ಇಲ್ಲ, ಬಟ್ ನನಗೆ ಅದನ್ನ ಹೇಳಬೇಕು ಅಂತ ಅನಿಸ್ತು, ಸೊ ಅದಕ್ಕೋಸ್ಕರ ಹೇಳಿದ್ದೀನಿ. ಸೊ ಅಂಬ್ರೆಲ್ಲಾ ಪ್ರೊಟೆಕ್ಷನ್ ಬಗ್ಗೆ ತಿಳಿಸುತ್ತೆ. ಸೇಫ್, ಯು ಆರ್ ಸೇಫ್. ಆಪ್ಷನ್ ನಂಬರ್ 2, ಯು ಆರ್ ರಿಯಲಿ ಸೇಫ್. ಇಲ್ಲಿ ಆರ್ ಇದೆ ಸ್ಪೆಲ್ಲಿಂಗ್, ಡಾಲ್ ಇದೆ. ಇಲ್ಲಿ ಕಂಫರ್ಟ್ ಝೋನಿಂದ ಆದಷ್ಟು ನಿಮ್ಮ ಕಂಫರ್ಟ್ ಝೋನ್ ಏನಿದೆ ನೋಡಿ ಅದರಿಂದ ಹೊರಗೆ ಬನ್ನಿ. ಆ್ಯಂಡ್ ಇನ್ನು ಕೆಲವ್ರಿಗೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ ನಿಮ್ಮ ಇನ್ನರ್ ಚೈಲ್ಡ್ ಜೊತೆ ಕನೆಕ್ಟ್ ಆಗೋದಕ್ಕೆಲ್ಲ ಹೇಳ್ತಾ ಇದ್ದಾರೆ. ಓಕೆ, ಇಲ್ಲಿ ಆರ್ ಸ್ಪೆಲ್ಲಿಂಗ್ ಇದೆ. ರೆಸ್ಟ್ ಕೂಡ ಇರಬಹುದು, ಇದು ರೆಸ್ಟ್, ರೆಜ್ಯುನೇಟ್ ಕೂಡ ಇರಬಹುದು ಇದು. ಸೊ ನಿಮಗೆ ಏನು ಅನಿಸುತ್ತೆ ಈ ಸ್ಪೆಲ್ಲಿಂಗ್ ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ಓಕೆ, ಇಲ್ಲಿದೆ ವಿ, ಹಟ್ ಇದೆ. ಸೊ ಹಟ್ ಕೂಡ ಸೇಫನ್ನು ತಿಳಿಸುತ್ತೆ. ಖಂಡಿತವಾಗ್ಲೂ ಆಪ್ಷನ್ ನಂಬರ್ 2, ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ನಿಮಗೆ ತುಂಬ ಭಯ ಇರಬಹುದು, ಒಂದು ವಿಷಯದ ಮೇಲೆ ತುಂಬ ಚಿಂತೆ ಕೂಡ ಇರ್ಬೋದು. ಸೊ ಇಲ್ಲಿ ನಿಮಗೆ ಏಂಜಲ್ ಆ್ಯಂಡ್ ಸ್ಪಿರಿಟ್ ಗೈಡ್ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಯು ಆರ್ ಸೇಫ್. ಇದು ಹಟ್ ಮನೆ ಯಾಕೆ ಇರುತ್ತೆ ನಮಗೇನು ಸೇಫ್ಟಿಗೆ, ಸೆಕ್ಯೂರಿಟಿಗೆ ಅಲ್ವಾ. ಸೊ ಖಂಡಿತವಾಗ್ಲೂ ನೀವು ಸುರಕ್ಷಿತವಾಗಿದ್ದೀರಾ. ಆಪ್ಷನ್ ನಂಬರ್ 2 ಖಂಡಿತವಾಗ್ಲೂ. ಆ್ಯಂಡ್ ಇಲ್ಲಿ ಕೆಲವರು ಮನೇನ ಬದಲಾವಣೆ ಮಾಡ್ತಾ ಇದ್ದಾರೆ. ಸೊ ಬದಲಾವಣೆ ಮಾಡಬೇಕು ಅನ್ನೋ ಯಾರಿಗಾದರೂ ಮನಸ್ಸಿದ್ರೆ ಖಂಡಿತವಾಗ್ಲೂ ಬದಲಾವಣೆ ಮಾಡಬಹುದು. ಇಲ್ಲಿ ಎಮ್ ಇದೆ. ಸೊ ಎಮ್ ಮೆಡಿಟೇಷನ್ ಬಗ್ಗೆ ತಿಳಿಸುತ್ತೆ. ಓಕೆ, ಸೊ ಲೆಟ್ಸ್ ಸಿ ನೆಕ್ಸ್ಟ್ ಏನು ಹೇಳುತ್ತೆ ಅನ್ನೋದನ್ನು ನೋಡೋಣ. ಓಕೆ, ಸೊ ಎಸ್, ಈ ಕಾರ್ಡಲ್ಲ, ಇದು ಏನು ಹೇಳುತ್ತೆ ಅನ್ನೋದನ್ನು ನೋಡೋಣ. ಓಕೆ, ಥ್ಯಾಂಕ್ ಯು ಸೋ ಮಚ್. ಆಪ್ಷನ್ ನಂಬರ್ 2 ಒಂದು ಬಿದ್ದಿದೆ ಇಲ್ಲಿ, ಸೊ ನಾನು ಇದನ್ನ ತೊಗೊಳ್ಳೋದಿಲ್ಲ. ಓಕೆ, ಮೊದಲಿಂದ ನೋಡೋಣ. ಆಪ್ಷನ್ ನಂಬರ್ 2, ಓಕೆ 1, ಓಕೆ 3 ಬಂದು ನಾನು 3ನೇ ತೊಗೊಳ್ತೀನಿ. ಓಕೆ, ಆಪ್ಷನ್ ನಂಬರ್ 1ಗೆ ನಾನು ಒಂದೇ ತೊಗೊಂಡಿರೋದು. ಚೇಂಜ್ ಯುವರ್ ಫ್ಯಾಷನ್, ಇಲ್ಲಿ ಬದಲಾವಣೆನೋ ಫ್ಯಾಷನ್ನ ಚೇಂಜ್ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ. ನೀವು ಒಂದೇ ಕಲರನ್ನು ನೀವು ನಿಮ್ಮ ವಾರ್ಡ್ರೋಬ್ ಹೋಗಿ ನೋಡಿ ಯಾವ ಕಲರ್ ಹೆಚ್ಚು ಇದೆ ಅನ್ನೋದು ನೋಡಿ ನಿಮ್ಮ ಡ್ರೆಸ್. ಸೊ ಇಲ್ಲಿ ಕೆಲವರಿಗೆ ನಿಮ್ಮ ಬಟ್ಟೆ ಏನಿದೆ ನೋಡಿ ಅದನ್ನ ಬದಲಾವಣೆ ಮಾಡುವಂಥ ಅವಶ್ಯಕತೆ ಇದೆ. ಕೆಲವರಿಗೆ ಹೇರ್ ಸ್ಟೈಲ್ ಇರಬಹುದು, ಸೊ ಅದನ್ನ ಬದಲಾವಣೆ ಮಾಡಿದೆ. ಚೇಂಜ್, ಯು ಹ್ಯಾವ್ ಟು ಚೇಂಜ್. ನಾವು ಒಂದೇ ರೀತಿಯಲ್ಲಿ ಇರೋದಕ್ಕಾಗೋದಿಲ್ಲ, ಸ್ವಲ್ಪ ಆದರೂ ನಮ್ಮ ಜೀವನದಲ್ಲಿ ಬದಲಾವಣೆಯನ್ನು ತರಬೇಕು. ಸೊ ಕೆಲವರಲ್ಲಿ ಅನಿಸ್ಕೊಳ್ತಾ ಇರ್ಬೋದು ನಾನು ಹೊಸ ಹೇರ್ ಸ್ಟೈಲ್ ಮಾಡ್ಕೊಳ್ತೀನಿ, ಇಲ್ಲಾಂದರೆ ಹೇರ್ ಕಲರ್ ಮಾಡ್ಕೊಳ್ತೀನಿ ಅನ್ನೋ. ಸೊ ಅದಕ್ಕೋಸ್ಕರ ನೀವು ಆ್ಯಕ್ಷನ್ನ ಚೂಸ್ ಮಾಡಿದ್ರೆ ನೀವು ಅಲ್ಲಿ ಆ್ಯಕ್ಷನ್ ತೊಗೊಂಡ್ರೆ ತಾನೇ ಏನೂ ಮಾಡೋಕ್ಕಾಗೋದು. ಸೊ ಎಸ್, ನೆಕ್ಸ್ಟ್ ಕಾರ್ಡ್ ಏನು ಹೇಳುತ್ತೆ ಅನ್ನೋದನ್ನು ನೋಡೋಣ. ಇಲ್ಲಿ ಇನ್ಫನೈಟ್, ಅಬಂಡೆನ್ಸ್, ಬ್ಲೆಸ್ಸಿಂಗ್ಸ್. ಖಂಡಿತವಾಗ್ಲೂ ಇಲ್ಲಿ ನಿಮಗೆ ಬ್ಲೆಸ್ಸಿಂಗ್ಸ್ ಇದೆ. ಆಪ್ಷನ್ ನಂಬರ್ 2. ಸೊ ಎಸ್, ಆಪ್ಷನ್ ನಂಬರ್ 2. ನೆಕ್ಸ್ಟ್ ನೋಡೋಣ ಏನಿದೆ ಅಂತ ಹೇಳಿಬಿಟ್ಟು.
ಡ್ರೀಮ್ ಕಮ್ ಟ್ರೂ ವೆರಿ ಸೂನ್. ನಿಮ್ಮ ಡ್ರೀಮ್ ಏನಿದೆ ನೋಡಿ ಅದು ಖಂಡಿತವಾಗ್ಲೂ ನನ್ಸಾಗುತ್ತೆ. ಇಲ್ಲಿ ಇನ್ನು ಕೆಲವ್ರಿಗೆ ಇರ್ಬೋದು ನನ್ನ ಸೋಲ್ಮೇಟ್ ಯಾವಾಗ ಸಿಗಬಹುದು ಅಂತ. ಸೊ ಇದೇ ಡ್ರೀಮ್ ಆಗಿರ್ಬೋದು ಕೆಲವ್ರದ್ದು ಇಲ್ಲಿ ಸೋಲ್ಮೇಟ್ ಬಗ್ಗೆ. ಸೊ ಡ್ರೀಮ್ ಕಮ್ ಟ್ರೂ ವೆರಿ ಸೂನ್. ಬೇಗನೆ ನಿಮ್ಮ ಕನಸು ಏನಿದೆ ನೋಡಿ ಅದು ಖಂಡಿತವಾಗ್ಲೂ ನನ್ಸಾಗುತ್ತೆ. ಸೊ ಲೆಟ್ಸ್ ಸಿ ಈ ಕಾರ್ಡ್ ಏನು ಹೇಳುತ್ತೆ ಅನ್ನೋದನ್ನು ನೋಡೋಣ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಆಪ್ಷನ್ ನಂಬರ್ 2. Option number 2. Okay, let's see. Option number 2. 4 of Cups ಇದೆ. ಕ್ಲಾರಿಟಿ, ಧ್ಯಾನ. ನೋಡಿ ನಾನಿಲ್ಲಿ ಮೆಡಿಟೇಷನ್ ಹೇಳಿದೆ, ಸೌಂಡ್ ಆಫ್ ಸೈಲೆನ್ಸ್. ಸೊ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಹೇಳ್ತಾ ಇದ್ದೀರೋ ಕ್ಲಟರ್ ಮಾಡುವಂಥ ಅವಶ್ಯಕತೆ ಇದೆ. ನಿಮಗೆ ಏನಿದೆ ನೋಡಿ ಅದನ್ನ ಕ್ಲಟರ್ ಮಾಡುವಂಥ ಅವಶ್ಯಕತೆ ಇದೆ. ನಿಮ್ಮ ಎನರ್ಜಿನ ನಿಮಗೆ ಗ್ರೌಂಡ್ ಮಾಡುವಂಥ ಅವಶ್ಯಕತೆ ಇದೆ. ಆಪ್ಷನ್ ನಂಬರ್ 2. ಓಕೆ, ನಿಮ್ಮನ್ನು ನೀವು ಗ್ರೌಂಡ್ ಮಾಡುವಂಥ ಅವಶ್ಯಕತೆ ಇದೆ. ಕ್ಲಾರಿಟಿ, ನಿಮಗೆ ಕ್ಲಾರಿಟಿ ಇಲ್ಲದೇ ಇರ್ಬೋದು. ಸೊ ಕ್ಲಾರಿಟಿ ಇಲ್ಲದ್ರಿಂದ ನಿಮಗೆ ಆ್ಯಕ್ಷನ್ ತಗೊಳ್ಳೋಕ್ಕೆ ಆಗದೇ ಇರ್ಬೋದು. ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಕ್ಲಾರಿಟಿ, ನಿರಾಶೆ ಆಗಬೇಡಿ. ಓಕೆ, ಜೀವನದಲ್ಲಿ ನಿರಾಶೆ ಆಗಬೇಡಿ. ಖಂಡಿತವಾಗ್ಲೂ ಡ್ರೀಮ್ ಕಮ್ ಟ್ರೂ ವೆರಿ ಸೂನ್. ಖಂಡಿತವಾಗ್ಲೂ ನಿಮ್ಮ ಕನಸು ನನಸಾಗುತ್ತೆ. ಬಟ್ ನಿಮಗೆ ನಿಮ್ಮ ಮೇಲೆ ವಿಶ್ವಾಸ ಇರಬೇಕು. ನೆಗೆಟಿವ್ ಥಾಟ್ಸ್ ಏನಿದೆ ನೋಡಿ ಅದನ್ನ ಆದಷ್ಟು ಕ್ಲಟರ್ ಮಾಡಿ. ಓಕೆ, ನೆಗೆಟಿವ್ ಥಾಟ್ಸ್ ಏನಿದೆ ನೋಡಿ ಅದನ್ನ ಆದಷ್ಟು ಹೊರಗೆ ಬನ್ನಿ. ಸೊ ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದೇನೆ, ಧ್ಯಾನ ಮಾಡಿ ಅಂತ ಹೇಳಿಬಿಟ್ಟು. ಸೆಟ್ ಯುವರ್ ಗೋಲ್. ನಿಮ್ಮ ಗೋಲ್ ಏನು ನೋಡಿ, ನಿಮ್ಮ ಗೋಲಿಗೆ ಸೆಟ್ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ. ನಿಮ್ಮ ಗೋಲ್ ಏನು ಅನ್ನೋದು. ಆ್ಯಂಡ್ ಹೀಲಿಂಗ್ ಅವೈಲೇಬಲ್ ಇದೆ. ಖಂಡಿತವಾಗ್ಲೂ ಕೆಲವರಲ್ಲಿ ಬ್ರೇಕಪ್ ಆಗಿರಬಹುದು, ನನಗೆ ಆ ಥರ ಅನಿಸ್ತಾ ಇದೆ. ಸೊ ಅದಕ್ಕೆ ಇಲ್ಲಿ ಧ್ಯಾನ, ನಿಮಗೆ ಧ್ಯಾನ 3 ಸಲ ಬಂದಿದೆ. ಮೆಡಿಟೇಷನ್, ಇದು ಧ್ಯಾನ. ಸೌಂಡ್ ಆಫ್ ಸೈಲೆನ್ಸ್, ಇದು ಕೂಡ ಧ್ಯಾನದ ಬಗ್ಗೆನೇ ತಿಳಿಸುತ್ತೆ. ಸೊ ಆದಷ್ಟು ಸೆಲೆಬ್ರೇಟ್ ಮಾಡೋದನ್ನು ಮರಿಬೇಡಿ. ಆಪ್ಷನ್ ನಂಬರ್ 2. ಸಣ್ಣ ಪುಟ್ಟ ವಿಷಯ ಸೆಲೆಬ್ರೇಟ್ ಮಾಡೋದನ್ನು ಮರಿಬೇಡಿ. ನಿರಾಶೆ ಆಗಬೇಡಿ. ಗ್ರೇಟ್ಫುಲ್, ಕೃತಜ್ಞತೆ ಭಾವನ ವ್ಯಕ್ತಪಡಿಸಿ. ನಿಮ್ಮಲ್ಲಿ ಏನಿದೆ ನೋಡೋದಕ್ಕೆ ಗ್ರೇಟ್ಫುಲ್ ಆಗಿರಿ. ಕ್ವೀನ್ ಆಫ್ ವಾನ್ಸ್. ಓಕೆ, ಇಲ್ಲಿ ಕ್ವೀನ್ ಆಫ್ ವಾನ್ಸ್ ಇದೆ. ಆಪ್ಷನ್ ನಂಬರ್ 2. ಎಸ್, ಸೆಲ್ಫ್ ಲವ್, ಸೆಲ್ಫ್ ಕೇರ್. ಸೊ ಕ್ವೀನ್ ಆಫ್ ವಾನ್ಸ್ ಹೇಗೆ ಅಂತಂದರೆ ಅವಳಿಗೆ ಮೊದಲು ಅವಳು ಪ್ರಯಾರಿಟಿ ಕೊಡ್ತಾಳೆ, ಆಮೇಲೆ ಬೇರೆಯವ್ರ ಬಗ್ಗೆ ಮಾತಾಡ್ತಾಳೆ. ಸೊ ನಿಮಗೂ ಕೂಡ ಅಷ್ಟೇ, ನಿಮ್ಮ ಜೊತೆ ಕನೆಕ್ಟ್ ಆಗೋದಕ್ಕೆ ಹೇಳ್ತಾ ಇದ್ದಾರೆ. ಸೊ ಎಸ್, ಕಾನ್ಫಿಡೆಂಟ್ ಮೇಲೆ ವರ್ಕ್ ಮಾಡಿ. ಆಪ್ಷನ್ ನಂಬರ್ 2. ನಿಮಗೆ ಕಾನ್ಫಿಡೆಂಟ್ ಕೊರತೆ ಇರ್ಬೋದು, ಲ್ಯಾಕ್ ಆಫ್ ಕಾನ್ಫಿಡೆಂಟ್ ಇರ್ಬೋದು ನಿಮಗೆ. ಸೊ ಆದಷ್ಟು ನಿಮ್ಮ ಆರ್ಟಿಸ್ಟ್ ಸೈಡ್ ಏನಿದೆ ನೋಡಿ ಅದರ ಜೊತೆ ಕನೆಕ್ಟ್ ಆಗಿ, ಆದಷ್ಟು ಮ್ಯೂಸಿಕ್ ಜೊತೆ ಕನೆಕ್ಟ್ ಆಗಿ. ಆಪ್ಷನ್ ನಂಬರ್ 2. ಸೊ ನಿಮ್ಮನ್ನು ನೀವು ಪ್ರೀತಿ ಮಾಡೋದನ್ನು ಮರಿಬೇಡಿ. ಲೈಫನ್ನು ಆದಷ್ಟು ಆರ್ಗನೈಸ್ ಮಾಡಿಡಿ. ನಿಮ್ಮ ಎನರ್ಜಿನ ಎಲ್ಲಿ ಎಷ್ಟು ಕೊಡ್ತಾ ಇದ್ದೀರಾ, ಯಾರಿಗೆ ಕೊಡ್ತಾ ಇದ್ದೀರಾ ಅನ್ನೋದು ಕೂಡ ಇಂಪಾರ್ಟೆಂಟ್. ಇಲ್ಲಿ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಬರೀ ಇಷ್ಟು ಹೇಳ್ತಾ ಇದೆ, ಏನು ಅಂತಂದರೆ ನೀವು ನಿಮ್ಮ ಜೊತೆ ಕನೆಕ್ಟ್ ಆಗೋದಕ್ಕೆ ಹೇಳ್ತಾ ಇದೆ, ಸೆಲೆಬ್ರೇಷನ್ ಮಾಡೋದಕ್ಕೆ ಹೇಳ್ತಾ ಇದ್ರೆ. ನಿಮ್ಮ ಓನ್ ವರ್ಲ್ಡ್, ಕ್ರಿಯೇಟ್ ಯುವರ್ ಓನ್ ವರ್ಲ್ಡ್. ಆಪ್ಷನ್ ನಂಬರ್ 2. ನಿಮ್ಮದೇ ಆದಂಥ ಒಂದು ಜಗತ್ತನ್ನು ಸೃಷ್ಟಿ ಮಾಡಿ ಅಲ್ಲಿ ಇದ್ದು ನೋಡಿ, ಧ್ಯಾನ ಮಾಡಿ ನೋಡಿ, ಧ್ಯಾನದಿಂದ ಏನು ಬೆನಿಫಿಟ್ಸ್ ನಿಮ್ಗೆ ಸಿಗ್ತಾ ಇದೆ. ಸೊ ಇಲ್ಲಿ ಫೋಟೋಗ್ರಫಿ ಕೂಡ ಇದೆ. ಸೊ ಕ್ವೀನ್ ಆಫ್ ವಾನ್ಸ್ ಹೇಗೆ ಅಂತಂದರೆ ಶಿ ಈಸ್ ಸೋಷಲ್, ಬಟರ್ಫ್ಲೈ ಥರ ಅವಳು. ಕ್ವೀನ್ ಆಫ್ ವಾನ್ಸ್ ಫಾರ್ ಮೀ, ನನಗೆ ಕ್ವೀನ್ ಆಫ್ ವಾನ್ಸ್ ಬಟರ್ಫ್ಲೈ ಥರ. ಏನಕ್ಕೆ ಅಂತಂದರೆ ಅವಳು ಎಲ್ಲನ ಅಟ್ರ್ಯಾಕ್ಟ್ ಮಾಡ್ತಾಳೆ. ಬಿಕಾಸ್ ಅವಳು ಸ್ಪಿರಿಚುವಲಿ ಅಷ್ಟೊಂದು ಬ್ಯಾಲೆನ್ಸ್ ಆಗಿದ್ದಾಳೆ. ಸೊ ಹಾಗಾಗಿ ಮೆಟೀರಿಯಲಿಸ್ಟಿಕ್ ಏನಿದೆ ನೋಡಿ ಅವಳನ್ನು ತನ್ನಷ್ಟಕ್ಕೆ ತಾನೇ ಅಟ್ರ್ಯಾಕ್ಟ್ ಮಾಡುತ್ತೆ ಕ್ವೀನ್ ಆಫ್ ವಾನ್ಸ್. ಸೊ ಕ್ವೀನ್ ಆಫ್ ವಾನ್ಸ್ ಈಸಿಲಿ ಮ್ಯಾನಿಫೆಸ್ಟ್ ಮಾಡ್ಬೋದು. ನಿಮಗೂ ಕೂಡ ಅದನ್ನೇ ಹೇಳ್ತಾ ಇದೆ. ನೀವು ಕೂಡ ನಿಮ್ಮ ಡ್ರೀಮ್ ಏನಿದೆ ನೋಡಿ ಅದನ್ನ ಮ್ಯಾನಿಫೆಸ್ಟ್ ಮಾಡ್ಬೋದು. ಬಟ್ ನೀವು ನಿಮ್ಗೆ ಎಷ್ಟು ಸಮಯ ಕೊಡ್ತಾ ಇದ್ದೀರಾ ಅದು ತುಂಬ ಇಂಪಾರ್ಟೆಂಟ್. ನೀವು ನಿಮ್ಮ ಜೊತೆ ಕನೆಕ್ಟ್ ಆಗೋದಕ್ಕೆ ಹೇಳ್ತಾ ಇದ್ರೆ, ನಿಮ್ಮ ಕಾನ್ಫಿಡೆಂಟ್ ಮೇಲೆ ವರ್ಕ್ ಮಾಡೋದಕ್ಕೆ ಹೇಳ್ತಾ ಇದೆ. ಓಕೆ, ಸೊ ನೆಕ್ಸ್ಟ್ ಕಾರ್ಡ್ ಕಿಂಗ್ ಆಫ್ ವಾನ್ಸ್ ಇದೆ ನೋಡಿ. ಕ್ವೀನ್ ಆಫ್ ವಾನ್ಸ್ ಆ್ಯಂಡ್ ಕಿಂಗ್ ಆಫ್ ವಾನ್ಸ್. ಖಂಡಿತವಾಗ್ಲೂ ಇಲ್ಲಿ ಕೆಲವರು ನಿಮ್ಮ ಸೋಲ್ಮೇಟ್ನ ಹುಡುಕ್ತಾ ಇರ್ಬೋದು, ಯಾವಾಗ ಸಿಗಬಹುದು ಅಂತ. ಖಂಡಿತವಾಗ್ಲೂ ಇಲ್ಲಿದೆ. ಆ್ಯಂಡ್ ಕಿಂಗ್ ಆಫ್ ವಾನ್ಸ್ ಕೂಡ ಅಷ್ಟೇ. ಆದಷ್ಟು ನಿಮ್ಮನ್ನು ನೀವು ಮೋಟಿವೇಟ್ ಮಾಡಿ, ಇನ್ಸ್ಪೈರ್ ಮಾಡಿ. ಬಿಕಾಸ್ ನಿಮ್ಗೆ ಗೊತ್ತೇ ಇದೆ ಕಿಂಗ್ ಆಫ್ ವಾನ್ಸ್
ಯಾರು ಮೋಟಿವೇಶ್ನಲ್ ಲೀಡರ್ ಅಂತಂದರೆ ಕಿಂಗ್ ಆಫ್ ವಾನ್ಸ್, ನಾನು ತುಂಬ ಸಲ ಹೇಳಿದ್ದೀನಿ. ಸೊ ಕಿಂಗ್ ಆಫ್ ವಾನ್ಸ್ ಬರೀ ಅವನೇ ಮುಂದೆ ಹೋಗೋದಲ್ಲ, ಅವನ ಜೊತೆ ಇರೋರನ್ನು ಕೂಡ ಮುಂದೆ ತೊಗೊಂಡು ಹೋಗ್ತಾನೆ. ಹಿ ಈಸ್ ವೆರಿ ವಾಯ್ಸ್. ಇದು ಎರಡೂ ಎನರ್ಜಿ ಒಂದೇ ಥರ ಆ್ಯಕ್ಚುಲಿ. ಇಬ್ಬರು ಕೂಡ ತುಂಬ ಸೋಷಲ್ ಪರ್ಸನ್, ಇಬ್ಬರು ಕೂಡ ತುಂಬ ಸೋಷಲಿ ಸೊ ಆದಷ್ಟು ಎಂಟರ್ಟೈನ್ಮೆಂಟ್, ಆದಷ್ಟು ಜೀವನದಲ್ಲಿ ಎಂಟರ್ಟೈನ್ಮೆಂಟ್ನ ತೊಗೊಂಡು ಬನ್ನಿ, ಸೆಲೆಬ್ರೇಟ್ ಮಾಡಿ. ಇಲ್ಲಿ ನಿಮಗೆ ನಗೋದಕ್ಕೆಲ್ಲ ಹೇಳ್ತಾ ಇದೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್. ನೀವೆಲ್ಲೋ ಕಳೆದು ಹೋಗಿದ್ದೀರಾ. ಆಪ್ಷನ್ ನಂಬರ್ 2, ಯು ಆರ್ ಲಾಸ್ಟ್ ಸಮ್ವೇರ್. ಸೊ ಕ್ಲಾರಿಟಿನ ತೊಗೊಂಡು ಬನ್ನಿ. ಆಪ್ಷನ್ ನಂಬರ್ 2. ಓಕೆ, ಇಲ್ಲಿ ನನಗೆ ಐಡೆಂಟಿಟಿ ಅಂತ ಇಲ್ಲಿ ನಂಗೆ ಚಾನಲ್ ಆಯಿತು. ಸೊ ನಿಮ್ಮ ಐಡೆಂಟಿಟಿ ಏನು, ನಿಮ್ಮ ಗುರುತು ಏನು, ನಿಮ್ಮ ನಿಶಾನೆ ಏನು? ಓಕೆ, ಆಪ್ಷನ್ ನಂಬರ್ 2. ಬಿಕಾಸ್ ಕ್ವೀನ್ ಆಫ್ ವಾಂಡ್ಸಲ್ಲಿ ಎಂಪ್ರೆನ್ಸ್ ಎನರ್ಜಿ ಕೂಡ ಇದೆ, ಹೈ ಪ್ರಿಸ್ಟೆಸ್ ಎನರ್ಜಿ ಕೂಡ ಇದೆ, ಮಿಸ್ಟೀರಿಯಸ್ ಎನರ್ಜಿ ಕೂಡ ಇದೆ ಕ್ವೀನ್ ಆಫ್ ವಾಂಡ್ಸಲ್ಲಿ. ಸೊ ಅವಳು ಬೇರೆಯವರಿಗೋಸ್ಕರ ಅವಳ ಸಮಯನ ವೇಸ್ಟ್ ಮಾಡೋದಿಲ್ಲ. ಸೊ ನಿಮಗೂ ಕೂಡ ಅಷ್ಟೇ, ಬೇರೆಯವರಿಗೋಸ್ಕರ ನಿಮ್ಮ ಸಮಯನ ವೇಸ್ಟ್ ಮಾಡಬೇಡಿ. ಓಕೆ, ಕಿಂಗ್ ಆಫ್ ವಾಂಡ್ಸ್ ತುಂಬ ಅಡ್ವಾಂಟೇಜಸ್, ಅವನು ತುಂಬ ಅವನಲ್ಲಿ ತುಂಬ ಎನರ್ಜಿ ಇದೆ, ತುಂಬ ಎನರ್ಜೆಟಿಕ್. ಸೊ ನಿಮಗೂ ಕೂಡ ಅಷ್ಟೇ ಎನರ್ಜಿನ ತೊಗೊಂಡು ಬರೋದಕ್ಕೆ ಹೇಳ್ತಾ ಇದ್ದಾರೆ. ನಿಮ್ಮ ಎನರ್ಜಿನ ನಿಮ್ಮನ್ನು ಗ್ರೌಂಡ್ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ. ಇಲ್ಲಿ ಆದಷ್ಟು ಬರೆ ಕಾಲಲ್ಲಿ ಹೋಗೋದಕ್ಕೆ ಪ್ರಯತ್ನ ಪಡಿ. ಸೊ ನಿಮ್ಮ ಎಮೋಷನ್ಸ್ ಏನಿದೆ ನೋಡಿ, ಅದು ಇನ್ಸ್ಟೇಬಲ್ ಆಗಿರಬಹುದು ಇಲ್ಲಿ. ಓಕೆ, ಸೊ ಆಪ್ಷನ್ ನಂಬರ್ 1ಗೆ ನಾನು 3 ಕಾರ್ಡ್ ತೊಗೊಂಡಿದ್ದೆ, ಬಟ್ ನಿಮಗೆ ಇನ್ನೊಂದು ಕಾರ್ಡ್ ತೊಗೊಳ್ಳೋಣ ಅಂತ ಅನಿಸ್ತಾ ಇದೆ. ಸೊ ನಿಮಗೋಸ್ಕರ ಇನ್ನೊಂದು ಕಾರ್ಡನ್ನು ತೊಗೊಳ್ತಾ ಇದ್ದೀನಿ. ಆಪ್ಷನ್ ನಂಬರ್ 2, ಕ್ವೀನ್ ಆಫ್ ಸೋರ್ಸ್ ಇದೆ ಇಲ್ಲಿ. ಕಿಂಗ್ ಆಫ್ ಕ್ವೀನ್ ಆಫ್ ವಾನ್ಸ್ ಆ್ಯಂಡ್ ಕ್ವೀನ್ ಆಫ್ ಸೋರ್ಸ್. ಸೊ ಎಸ್, ಇಲ್ಲಿ ನಿಮ್ಮ ಪವರ್, ನಿಮ್ಮ ಬೌಂಡ್ರಿ. ಓಕೆ, ನಿಮ್ಮ ಬೌಂಡ್ರಿ ಬಗ್ಗೆ ಮಾತಾಡ್ತಾ ಇದೆ ಇದು ಕ್ವೀನ್ ಆಫ್ ಸೋರ್ಸ್. ಕ್ವೀನ್ ಆಫ್ ಸೋರ್ಸ್ಗೆ ನೋ ಹೇಳೋದು ತುಂಬ ಚೆನ್ನಾಗಿ ಗೊತ್ತಿದೆ. ಸೊ ಆಪ್ಷನ್ ನಂಬರ್ 2, ನೀವು ಕೂಡ ಅಷ್ಟೇ ಎಲ್ಲದಕ್ಕೆ ಎಸ್ 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 ಅಂತ ಹೇಳ್ತಾ ಇರಬೇಡಿ. ಓಕೆ, ಸೊ ಕೆಲವೊಮ್ಮೆ ನಾವು ನಮ್ಮ ಬಗ್ಗೆ ಕೂಡ ಯೋಚನೆ ಮಾಡಬೇಕಾಗುತ್ತೆ. ಸೊ ಆದಷ್ಟು ಹಾನೆಸ್ಟ್ ಆಗಿರಿ. ನಿಮಗೆ ನೀವೆಷ್ಟು ಹಾನೆಸ್ಟ್ ಆಗಿದ್ದೀರಾ ಅದು ಕೂಡ ತುಂಬ ಇಂಪಾರ್ಟೆಂಟ್. ನಿಮಗೆ ನೀವೆಷ್ಟು ಸ್ಟ್ಯಾಂಡನ್ನು ತೊಗೊಳ್ತೀರಾ ಅದು ಕೂಡ ತುಂಬ ಇಂಪಾರ್ಟೆಂಟ್. ಇಲ್ಲಿ ಅದನ್ನೇ ಹೇಳ್ತಾ ಇದ್ದಾರೆ. ಏನು ಅಂತಂದರೆ ನಿಮಗೆ ನೀವು ಸ್ಟ್ಯಾಂಡನ್ನು ತೊಗೊಳ್ಳಿ, ಕಮ್ಯುನಿಕೇಷನ್ ಮಾಡಿ. ಓಕೆ, ಕಮ್ಯುನಿಕೇಷನ್. ಸೊ ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ ಸ್ವಲ್ಪ ಲ್ಯಾಕ್ ಆಗಿರಬಹುದು. ಕಮ್ಯುನಿಕೇಷನ್ ಮೇಲೆ ವರ್ಕ್ ಮಾಡಿ. ಆಪ್ಷನ್ ನಂಬರ್ 2. ಓಕೆ, ಕ್ವೀನ್ ಆಫ್ ಸೋರ್ಸ್ ಅದೇ ಎನರ್ಜಿನೂ ತುಂಬ ಹಾರ್ಶ್ ಆಗಿರ್ತಾಳೆ ಅವಳು, ತುಂಬ ಬ್ಲಂಟ್ ಎನರ್ಜಿ ಅವಳದು. ಸೊ ಆದಷ್ಟು ನಿಮ್ಮ ಕೋಪನ ಕಂಟ್ರೋಲ್ ಮಾಡಿ. ಆಪ್ಷನ್ ನಂಬರ್ 2. ಆ್ಯಂಡ್ ಅದಕ್ಕೆ ಇಲ್ಲಿನೂ ಮೆಡಿಟೇಷನ್ ಬಂದಿದೆ. ಸೊ ಆದಷ್ಟು ಮೆಡಿಟೇಷನ್ ಮಾಡಿ. ಇದು ಎನರ್ಜಿ ಬೇಕಾಗುತ್ತೆ ನಮಗೆ. ಕ್ವೀನ್ ಆಫ್ ಸೋರ್ಸ್ ಎನರ್ಜಿ ಬೇಕು. ಕ್ವೀನ್ ಆಫ್ ವಾಂಡ್ಸ್ ತುಂಬ ಕೈಂಡ್ ಹಾರ್ಟೆಡ್ ಕ್ವೀನ್ ಆಫ್ ವಾಂಡ್ಸ್. ಬಟ್ ಕ್ವೀನ್ ಆಫ್ ಸೋರ್ಸ್ ಏನು ಅಂತಂದರೆ ಇಲ್ಲಿ ತದ್ವಿರುದ್ಧ ಇದೆ. ಕ್ವೀನ್ ಆಫ್ ಸೋರ್ಸಿಗೆ ಕಂಪ್ಯಾಷನ್ ಇಲ್ಲನೇ ಇಲ್ಲ. ಕಂಪ್ಯಾಷನ್ ಅವಳಿಗೆ, ಕರುಣೆನೇ ಇಲ್ಲ ಅವಳಿಗೆ. ಏನು ಹೇಳಬೇಕು ನೋಡಿ ಅದನ್ನ ಅವಳು ಹೇಳಿಬಿಡ್ತಾಳೆ. ಬಟ್ ಕ್ವೀನ್ ಆಫ್ ವಾಂಡ್ಸ್ ಆಗಲ್ಲ. ಕ್ವೀನ್ ಆಫ್ ವಾಂಡ್ಸ್ಗೆ ಸಿಕ್ಕಾಪಟ್ಟೆ ಕೈಂಡ್ನೆಸ್, ಕಂಪ್ಯಾಷನೇಟ್ ಇದೆ. ಸೊ ಎರಡು ಎನರ್ಜಿನ ನೀವು ಬ್ಯಾಲೆನ್ಸ್ ಮಾಡಬೇಕು. ಆಪ್ಷನ್ ನಂಬರ್ 2. ಸೊ ಕ್ಲಾರಿಟಿನ ತೊಗೊಂಡು ಬನ್ನಿ. ಆದಷ್ಟು ಲೈಫನ್ನು ಸೆಲೆಬ್ರೇಟ್ ಮಾಡೋದನ್ನು ಕಲೀರಿ. ಈ ಎನರ್ಜಿಯಲ್ಲಿ ಇರಬೇಡಿ ಹೆಚ್ಚು. ಈ ಎನರ್ಜಿ ಬೇಕು ಬೇಡ ಅಂತ ಹೇಳೋದಿಲ್ಲ ಕ್ವೀನ್ ಆಫ್ ಸೋರ್ಸ್ ಎನರ್ಜಿ. ಬಟ್ ಕೆಲವೊಮ್ಮೆ ನಮಗೆ ಈ ಎನರ್ಜಿ ಕೂಡ ಬೇಕಾಗುತ್ತೆ, ರೈಟ್? ಸೊ ಕ್ವೀನ್ ಆಫ್ ಸೋರ್ಸ್ ಇಲ್ಲಿ ಏನು ಹೇಳುತ್ತೆ ಅಂತಂದರೆ ಕಮ್ಯುನಿಕೇಷನ್ಸ್ ಬಗ್ಗೆ ಕೂಡ ಮಾತಾಡುತ್ತೆ, ಆನೆಸ್ಟ್ ಬಗ್ಗೆ ಮಾತಾಡುತ್ತೆ, ಇಂಡಿಪೆಂಡೆಂಟ್. ಆದಷ್ಟು ಎಲ್ಲದಕ್ಕೂ ಬೇರೆಯವ್ರ ಜೊತೆ ಡಿಪೆಂಡ್ ಆಗಿರಬೇಡಿ, ಆದಷ್ಟು ಇಂಡಿಪೆಂಡೆಂಟ್ ಆಗಿರಿ. ಓಕೆ, ಆಪ್ಷನ್ ನಂಬರ್ 2 ಇಲ್ಲಿ ಅದನ್ನು ಕೂಡ ಹೇಳ್ತಾ ಇದೆ ಇದು ಕ್ವೀನ್ ಆಫ್ ಸೋರ್ಸ್ ಇಲ್ಲಿ. ಸೊ ಮೆಡಿಟೇಷನ್ ಮಾಡಿ. ಆದಷ್ಟು ನಿಮ್ಮ ಎನರ್ಜಿ ಏನಿದೆ ನೋಡಿ ಅದನ್ನು ಗ್ರೌಂಡ್ ಮಾಡಿ, ಅದನ್ನ ಬ್ಯಾಲೆನ್ಸ್ ಮಾಡಿ. ಎಸ್, ಆಪ್ಷನ್ ನಂಬರ್ 2 ಆ್ಯಕ್ಷನ್. ಅದೇನು ಕ್ವೀನ್ ಆಫ್ ಸೋರ್ಸ್ ಯಾವಾಗಲೂ ಆ್ಯಕ್ಷನ್ ಬಗ್ಗೆ ತಿಳಿಸುತ್ತೇನು. ಇಲ್ಲಿ ಆ್ಯಕ್ಷನ್ ಇದೆ ಆ್ಯಂಡ್ ಇಲ್ಲಿ ಕ್ವೀನ್ ಆಫ್ ಸೋರ್ಸ್ ಇದೆ. ಕ್ವೀನ್ ಆಫ್ ಸೋರ್ಸ್ ಕೂಡ ಆ್ಯಕ್ಷನ್ ಬಗ್ಗೆನೇ ತಿಳಿಸುತ್ತೆ. ಸೊ ಯಾವುದೇ ರೀತಿಯಿಂದ ಆ್ಯಕ್ಷನ್ನ ತೊಗೊಳ್ತೀರಾ ನೋಡಿ, ವೈಸ್ಲಿ ಯೋಚನೆ ಮಾಡಿ ಮತ್ತೆ ನಿರ್ಧಾರನ ತೊಗೊಳ್ಳಿ. ಒಂದೇ ಸಲಕ್ಕೆ ಯಾವುದೇ ನಿರ್ಧಾರನ ತೊಗೊಳ್ಳೋದಕ್ಕೆ ಹೋಗಬೇಡಿ. ಆಪ್ಷನ್ ನಂಬರ್ 2. ಓಕೆ, ಸೊ ಟು ಫಾಲೋ ಯುವರ್ ಪ್ಯಾಷನ್. ನಿಮ್ಮ ಫ್ಯಾಷನ್ ಯಾವುದರಲ್ಲಿದೆ ನೋಡಿ ಅದನ್ನು ಫಾಲೋ ಮಾಡಿ. ಬೋಲ್ಡ್, ಕಾನ್ಫಿಡೆಂಟಾಗಿ ಮುಂದೆ ಹೋಗಿ.
ಓಕೆ, ಮೂವ್ ಫಾರ್ವರ್ಡ್, ಅದನ್ನೇ ಹೇಳ್ತಾ ಇದೆ. ನಿಮ್ಮ ಪ್ಯಾಷನ್ ಏನು, ಇನ್ನೊಬ್ಬರ ಮಾತನ್ನು ಕೇಳಬೇಡಿ. ಓಕೆ, ಇನ್ನೊಬ್ಬರು ಏನು ಹೇಳ್ತಾರೆ ಅನ್ನೋದನ್ನು ಕೇಳಬೇಡಿ. ನಿಮ್ಮ ಮನಸ್ಸು ಏನು ಹೇಳುತ್ತೆ, ನಿಮಗೆ ಜೀವನದಲ್ಲಿ ಏನು ಮಾಡೋದಿದೆ, ನಿಮ್ಮ ಗೋಲ್ ಏನು ಅದನ್ನು ನೋಡಿ. ಓಕೆ, ಸೊ ಎಸ್, ಇದಿಷ್ಟು ಆಪ್ಷನ್ ನಂಬರ್ 2. ಐ ಹೋಪ್ ಇದರಿಂದ ನಿಮಗೆ ಗೈಡೆನ್ಸ್ ಸಿಕ್ಕಿರ್ಬೋದು ಅಂತ ಅಂದ್ಕೊಳ್ತೀನಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗೋಣ ನೆಕ್ಸ್ಟ್ ರೀಡಿಂಗ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.